ಸೋತಿರೋ ಎಲ್ಲ ಮೋಹರಗಳೇ ಸ್ವಲ್ಪ ನಗೆಯನ್ನು ಚೆಲ್ಲುತ್ತೀರಿ ಸ್ವಾಮಿ ದೊಡ್ಡೋರು ಹೇಳಿ ಕೊಟ್ಟವ್ರೆ. ನನ್ನ ಹೊಸತನವನ್ನ ಮನೆಯಲ್ಲಿ ಕೂತು ಎನ್ಕರೇಜ್ ಮಾಡ್ತಾರಂತಹ ನಮ್ಮೆಲ್ಲ ವೀಕ್ಷಕರಿಗೆ ನಮಸ್ಕಾರ, ಹಾಯ್, ಹಲೋ. ಇದು ಕರ್ನಾಟಕದ ನಂಬರ್ 1 ಕಾಮಿಡಿ ಶೋ ಮಜಾ. ನಾನು ಮಜಾ ನಾಯಕ ನಿರಂಜನ್ ದೇಶಪಾಂಡೆ. ಮಜವಾಗಿ ಕೂತು ನಮ್ಮ ಶೋನ ಎಂಜಾಯ್ ಮಾಡ್ತಾರಂತಹ ನಮ್ಮ ಸ್ಮೈಲಿಂಗ್ ಪಾರ್ಟ್ನರ್ಸ್ ವೆಲ್ಕಮ್ ಮಾಡೋಣ. ಲೆಟ್ಸ್ ವೆಲ್ಕಮ್ ಮಜಾ ಭಾರತದ ಮಜಾಧಿಪತಿಗಳಾದಂತಹ ಗುರು ಕಿರಣ್ ಸರ್, ಹಾಗೆ ಮತ್ತೊಬ್ಬ ಡಿಂಪಲ್ ಕ್ವೀನ್, ನನ್ನ ಮನಸ್ಸಿನ ರಾಣಿ ರಚಿತಾ ರಾವ್. ನಗ್ಸೋದಕ್ಕೆ ಅಂತಾನೆ ಹುಟ್ಟಿರುವಂತಹ, ನಗ್ಸೋದಕ್ಕೆ ಅಂತಾನೆ ಕಾಯ್ತಿರುವಂತಹ ನಮ್ಮ ಆಸ್ಥಾನ ಕಲಾವಿದರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಒಳ್ಳೆ ಟೈಮ್ ಬರ್ಲಿ ಅಂತ ನಾವು ಕಾಯ್ತಾ ಇದ್ರೆ ಟೈಮ್ ಕೂಡ ಕಾಯ್ತಾ ಇರುತ್ತಂತೆ. ಒಳ್ಳೆ ಕೆಲಸ ಮಾಡ್ಲಿ, ನಾನು ಹೋಗ್ತೀನಿ ಅಂತ. ಹಾಗಾಗಿ ನಗ್ಸುವಂತಹ ಒಳ್ಳೆ ಕೆಲ್ಸಕ್ಕೆ ಜಾಸ್ತಿ ಕಾಯಬಾರ್ದು, ಆದಷ್ಟು ಬೇಗ ಶುರು ಮಾಡೋಣ. ನಮ್ಮ ಇವತ್ತಿನ ಮೊದಲನೇ ಸ್ಕಿಟ್ನ ನೋಡ್ಕೊಂಬೋಣ. ಅದ್ಯಾಕೋ ಗೊತ್ತಿಲ್ಲ, ಬಿರಿಯಾನಿ ಯಾರೇ ತಿಂದ್ರು ಮೂಳೆ ಬೆಕ್ಕಿನ ಬಾಯಿಗೆ ಚುಚ್ಕೊಳ್ಳುತ್ತೆ. ಈ ಗಂಡನ ಜೀವನನು ಹಾಗೆ ಕಣ್ರಿ. ಹೆಂಡತಿ ಗಂಡನನ್ನ ಬುಗ್ರಿ ಆಡಿಸ್ದಂಗ ಆಡಿಸ್ತಾಳೆ. ಹೇಗೆ ಅಂದ್ರ ನೋಡಿ, ನಿಮ್ಗೆ ಗೊತ್ತಾಗತ್ತೆ. ಬರ್ಲಿ ಗಂಡ ಹೆಂಡತಿ, ಬನ್ನಿ. ನಿನ್ನ ಗಂಡ ಅನ್ನೋ ಮರ್ಯಾದೆನೇ ಇಲ್ಲ ಅಲ್ವೇನೆ? ನಿಮ್ಗಿಲ್ಲಲ್ಲ ಕಣೆ, 4 ಜನದ ಮುಂದೆ ಹೊಡಿಬೇಕು. ನಾನು ಮದುವೆಗೆ ಮುಂಚೆನು ಗಂಡ್ಸು, ಈಗ್ಲೂ ಗಂಡ್ಸು ಕಣೆ. ಏನ್ ಹಂಗ್ ನೋಡ್ತಾ ಇದ್ದೀರಾ? ಹೆಂಡತಿ ಹೊಡಿಯಕ್ಕಾಗ್ದೆ ಸೀರೆ ಹೊಡಿತವನೆ ಅಂತ ನೋಡ್ತಾ ಇದ್ದೀರಾ? ಹೊಡಿತಾ ಇರೋದಲ್ಲ, ಒಗಿತಾ ಇರೋದು ಸಾರು, ಒಗಿತಾ ಇರೋದು. ಸರ್, ಕಿಟ್ ಚೆನ್ನಾಗಿಲ್ಲ ಅಂದ್ರೆ ಇಂಪ್ರೂವೈಸ್ ಮಾಡ್ಬೋದು, ಲೈಫ್ ಚೆನ್ನಾಗಿಲ್ಲ ಅಂದ್ರೆ ಏನ್ ಸರ್ ಮಾಡೋದು? ಎಲ್ಲ ನಾವು ಬರ್ಕ ಬಂದಿರೋ ಹೆಡ್ಲೈನ್ಸ್. ಬಾ ಚಿನ್ನ, ಹಠ ಮಾಡ್ಬೇಡಪ್ಪ. ನೋಡು, ಜೋರಾಗಿ ಹೇಳಿದ್ರೆ ಸೀರೆ ಹೋಗ್ತದೆ. ಬಾ ಚಿನ್ನ. ನಾ ಇನ್ನು ಊಟದ ಕ್ಯೂ ಅಲ್ಲಿ ನಿಂತಿದ್ದೀನಿ. ಈ ನನ್ ಮಗ ಬೀಡ ಹಾಕೊಂಬತ್ತವನಲ್ಲ ಸಾರ್. ಚಂದ್ರಣ್ಣವ್ರೆ, ಏನ್ ಬೆಳಗ್ಗೆನೆ ಮೂಡಲಿದ್ದೀರಾ? ಟೈಮ್ ಆಯ್ತಲ್ಲ, ಬೇಗ ಮುಗಿಸ್ಬೋಣ ಅಂತ ಬಂದ್ ಹೆಲ್ಪ್ ಮಾಡ್ರಿ. ಒಟ್ಟಿ ಅಂತ ಜನ ನೋಡ್ತಾವ್ರೆ, ಏನ್ ಮಾತಾಡ್ತಾ ಇದ್ಯಾ? ಓ, ನಿನ್ ಗೊತ್ತಾಗ್ತಾ ಇಲ್ವಾ? ಗಂಡ ಅದನ್ನ ನಾನೇ ಹೇಳ್ತಾ ಇದ್ದೀನಿ, ಫ್ರೆಂಡ್ ಅದನ್ನು ಹೆಲ್ಪ್ ಮಾಡ್ಬೇಕು. ಬನ್ರಿ. ಬಯಸದಿ ಬಂದ ಭಾಗ್ಯ ನುಗ್ಗು ಬಿಡ್ಬೇಕು. ಒಳಗ್ ಸಿಗಾಕಂದಿರ ಸೀರೆ ಬುಡ್ಸಕ್ಕೆ ಈ ಬಿಲ್ಡಪ್ ನಿನ್ಗೆ. ಓ, ನೀನ್ ಹಂಗೆ ಅನ್ಕಂಡ ಹೋಗಪ್ಪ. ಹೆಂಗ ಕರ್ಮ ಕೆಮ್ಮೆ ಕೊಟ್ರೆ ಇತ್ಲು ಕರ್ಕೊಂಡ್ ಹೋಗಿ ಅಲ್ಲಿ ನೋಡ್ತಿಂದಂತೆ. ಅಲ್ಲು ಆದ್ರೂ ಮದ್ವೆ ಆದ್ಮೇಲೆ ನೀನ್ ಚೇಂಜ್ ಆಗ್ಬಿಟ್ಟೆ ಕಣ. ಮದ್ವೆ ಆದ್ಮೇಲೆ ಒಂದ್ ಲೆಕ್ಕ, ಮದ್ವೆಗ್ ಮುಂಚೆ ಒಂದ್ ಲೆಕ್ಕ. ನನ್ಗೆ ಏನು ಆಗಲ್ಲ ಅಂತ ಹೇಳ್ತಾ ಇದಾರೆ. ನಾನೇನು ಅಂತ ಮಾಡಿ ತೋರಿಸ್ತೀನಿ. ಏನ್ ಮಾಡ್ತೀಯ ಅಣ್ಣ? ಈಗ್ಲೇ ಮಾಡಿ ತೋರಿಸ್ತೀನಿ. ಏನ್ ಮಾಡ್ತೀಯ? ನುಗ್ಗೆಕಾಯಿ ಸಾರು. ಅದನ್ ಮಾಡಕ್ ಗಂಟೆ ಆಗಿರ್ಬೇಕಾ? ತಿಂದಾದ್ಮೇಲೆ ಕಲ್ಲ ಗಂಡ್ಸಾಗದು. ಏನ್ ಪತ್ರ ಬಳಿ ಹೋಗ್ ಬಟ್ಟೆ ಹೋಗಿ. ಈ ಗಂಡಸರು ಬಟ್ಟೆನ ವಾಗದ ಎತ್ ಒಣೆಯಾಕ್ ಬಿಡ್ಬೋದು. ಈ ಹೆಂಗಸರು ಸೀರೆ ಹೊಗೆ ಅಷ್ಟರಲ್ಲಿ ನಡ ಬಿದ್ದೈತದೆ. ನನ್ಗೆ ನಂಗೆ ಐಕಿಲ್ಲಪ್ಪ. ಯಾಕೆ? ಎಲ್ಲ ತುಂಡು ಬಟ್ಟೆ. ಇನ್ನೂ ಹೋಯ್ತಾ ಇನ್ನೂ ಈಜಿ ಆಯ್ತದೆ. ಯಾಕೆ ನಿನ್ ಹೆಂಡತಿ ಮಿಕಿನ್ ತಂದಿವ್ನಿ, ಅದೇ ಒಗ್ದಿ ಅದೇ ಅಂಡಾಗ್ತದೆ. ರೀ, ಏನ್ ಜಾಗ ಇದು? ನಮ್ಮನೆ ಕುಕ್ಕರ್ ಬಿಸಿಲು.
ಎರಡನೇ ವಿಸಲ್ಲು. ಹೌದೌದು. ಲೇ ಏನ್ ಇವಾಗ ಬರ್ತೀಯೋ ಇಲ್ವೋ? ಲೇ 3ನೇ ವಿಸಲ್ ಕೂಗ್ತೈತೆ, ಹೋಗೋ ಪಾತ್ರೆ ಸಿಡಿದ್ಬಿಟ್ಟದು. ಕರೆಕ್ಟ್ ಕರೆಕ್ಟ್. ಏನ್ ನಿಮ್ ಮನೆ ವಿಸಿಲ್ ಕೂಗ್ಲೇ ಇಲ್ಲ? ನಮ್ಮ ಮನೇಲಿ ಕುಕ್ಕರ್ ಇಲ್ಲ, ಮತ್ತೆ ಪಾತ್ರೆಲ್ಲ ಅಡ್ಗೆ ಮಾಡ್ತೀನಿ. ಹಲೋ, ಹೂ ಕಣೆ, ನೀನ್ ಹೇಳಿರೋ ಲಿಪ್ಸ್ಟಿಕ್ ನೇ ತಕೊಂಡಿದೀನಿ. ಅದ್ರ ತುಟಿ ಎಲ್ಲ ಕಪ್ಪಾಯ್ತು ಗೊತ್ತಾ? ಹಾ? ಏನು ಅದು ಐಲೈನರಾ? ಸಾರ್, ನಾಯಿ ದೇವಲೋಕಕ್ಕೆ ಹೋಗಿದ್ ಬಂದ ತಕ್ಷಣ ಸಿಂಹ ಆಗ್ಬಿಡುತ್ತಾ? ಅದು ಮನೇಲಿದ್ರು ನಾಯಿನೇ, ಮಲೇಷಿಯಾದಲ್ಲಿದ್ರು ನಾಯಿನೇ. ಏನಂದ್ರಿ? ಇದೇನೆ ಇದು ಇಷ್ಟೊಂದು ಸಿಕ್ಕು ಬಿಡ್ಸೋದಲ್ವಾ? ಮತ್ ನೀವ್ ಯಾಕಿರೋದು? ಹಾಯ್ ರಚಿತಾ ಮ್ಯಾಮ್, ಏನು ದಪ್ಪ ಆಗ್ಬಿಟ್ಟಿದೀರಾ? ನಿಮ್ ಮೇಜಲ್ ನಾನಿದ್ದಾಗ ಕಟ್ರಿನಾ ಕೈಫ್ ತರ ಇದ್ದೆ. ನೋಡಕೊಳ್ಳೆ ಮಾಮತ್ ಕೈಫ್ ಇದ್ದಂಗೋಳೆ, ಇವಳು ಕತ್ರಿನಾ ಕೈಫ್ ಅಂತೆ. ರೀ, ಈ ಡೈಲಾಗ್ ಕತ್ರಿನೇ. ಲೇ ಮಿಸ್ಟರ್ ಜಗ್ಗಪ್ಪ, ಏನೇ ಗಂಡನ್ನೇ ಹೆಸರಿಡ್ದು ಕರೀತೀಯಾ? ಸ್ವಲ್ಪ ಇರ್ತೀರಾ? ನಿನ್ ಮದ್ವೆ ಆದ್ಮೇಲೆ ಸ್ವಲ್ಪನೇ ತಾನೇ ಇರೋದ್ ನಾನು. ವಾರೇವಾ ಜಗಪ್ಪ, ಹಳೆ ಹೆಂಡ್ತಿ, ಉದ್ದ ಕೂದ್ಲು, ಇಷ್ಟುದ ಬಾಚಣ್ಗೆ, ಬಾಚು ಬಾಚು ಜಗ. ಆದ್ರೂ ನೀನ್ ನೋಡ್ರ ಅಯ್ಯೋ ಪಾಪ ಅನ್ಸ್ತ ಕಣ. ಯಾಕೆ? ಬೆಳಗ್ಗೆ ನೋಡ್ರಿ ಶುದ್ಧ ಸೀರೆ ಒಗಿತಿದೆ, ಈಗ ಈ ಶುದ್ಧ ಕೂದ್ಲು ಬಾಚ್ತದೆ. ಏನೋ ನಿನ್ ಕತೆ ಅಲ್ಲ. ನಂದಿರ್ಲಿ ಬಿಡು, ನೀರ್ ಕೂದ್ಲು ಬಚ್ಚಾಗ ಏನು ಪ್ರಾಬ್ಲಮ್ ಆಗಲ್ವಾ? ಏನು ಆಯ್ಕಿಲ್ಲ, ಇಲ್ಲೇ ಬರ್ತೀನಿ. ತೋರಿಸ್ತಾನೋ ಅದೇನ್ ಕತೆನೋ. ಆದ್ರೂ ವಯಸ್ಸಾದ್ಮೇಲೆ ಚಂದ್ರಣ್ಣ ಭಾರಿ ಚೇಂಜ್ ಆಗ್ಬಿಟ್ಟ ಇರೋ. ಏನಣ್ಣ ಇದು? ನನ್ನ ಹೆಂಡತಿ ಸ್ನಾನ ಮಾಡ್ತಾವಳೆ, ಅವಳು ಬರೋದ್ರೊಳಗೆ ಬಾಚಿ ರೆಡಿ ಮಾಡ್ಬಿಡ್ತೀನಿ. ಹೂವ ಎತ್ಕಲ್ಲ ಜಿಂಗ್ ಚಕ್ಕ ಜಿಂಗ್ ಚಿಚ್ಚ. ಆಗೋ, ಥ್ಯಾಂಕ್ ಯು. ಅಲ್ಲ ಚಂದ್ರಣ್ಣ, ಕೂದ್ಲು ಉದ್ರೋದ್ರ ಏನ್ ಮಾಡ್ತೀಯಾ? ವೆರಿ ಸಿಂಪಲ್. ಇದಿಲ್ಲದೆ ಹೋದಾಗ ಇದು ರೆಡಿ ಮಾಡ್ತೀನಿ, ಇದಿಲ್ಲದೆ ಹೋದಾಗ ಇದು ರೆಡಿ ಮಾಡ್ತೀನಿ. ಚಂದ್ರಣ್ಣ, ನಿಮ್ ಮನೇಲಿ ಗಂಡಸರ್ ತರ ವಯಸ್ಸು. ಗಂಡಸ್ರ ತರ ಅಲ್ಲ, ಗಂಡಸೆ ಅಂದ್ರೆ ಗಂಡಸ್ರ ತರ ಕೆಲಸ ಮಾಡ್ತಾವಳೆ ಎಂದೆ. ಜಗ, ಆದ್ರೂ ನೀನ್ ನೋಡ್ರಿ ಬೇಜಾರೈತೆ ಕಣ. ಮಕ್ಳು ಯಾಕಾಗಿಲ್ಲ? ನನಗೂ ಸಿನಿಮಾ ನೋಡ್ಬೇಕು ಅಂತ ಆಸೆ. ಏನ್ ಮಾಡೋದು, ಟಿಕೆಟೇ ಸಿಗ್ತಾ ಇಲ್ಲ. ಬ್ಲಾಕ್ ಅಲ್ಲಿ ನೋಡು. ಏನಣ್ಣ ಮಾತಾಡ್ತಿದ್ಯಾ? ಸಾರಿ ಬುಳ್ಳ, ಟ್ರೈ ಮಾಡ್ದೆ, ಸಿಕ್ಲಿಲ್ಲ. ನಿನ್ಗೆ ಯಾಕೆ ಮಕ್ಳಾಗಿಲ್ಲ? ಏ ಪ್ರಾಬ್ಲಮ್ ಅದೇ ನಿನ್ಗ? ನನ್ಗಲ್ಲ, ತರ ಗಂಡಸ್ರ ತರ ಮಕ್ಳಿಲ್ಲ ಅದವು. ರೀ, ನನ್ನ ಹೆಂಡತಿ ಕೂಗ್ತಾವಳೆ. ಏಯ್, ನನ್ನ ಕೂಗ್ತಾರಲ್ಲ, ಹೋಗ್ ಪಿಕ್ಚರ್ ನೋಡಕೋ. ನಮ್ ಮನೇಲಿ ಪಿಕ್ಚರ್ ಚೆನ್ನಾಗದೆ, ಟಿಕೆಟ್ ಸಿಗ್ತಾ ಇಲ್ಲ. ಇವ್ರ ಮನೇಲಿ ಪಿಕ್ಚರ್ ಚೆನ್ನಾಗಿಲ್ಲ, ಟಿಕೆಟ್ ಸಿಗ್ತೈತೆ. ಎಲ್ಲ ಹಣೆ ಬರ, ಏನು ಮಾಡಕ್ಕ. ಮನೆ ಕೆಲಸ ಮಾಡಿದೀನಿ, ಅಡ್ಗೆ ಮಾಡಿದೀನಿ, ಪಾತ್ರೆ ಬೆಳಗಿದೀನಿ, ಎಲ್ಲಾ ಮಾಡಿದೀನಿ. ಆದ್ರೆ ಒಂದ್ ಪೆಂಡಿಂಗು. ಯಾವ್ದು? ಸ್ನಾನ ಮಾಡೋದು ಒಂದೇ. ಆಫೀಸ್ ಹೋಗಿ ಬರೋದ್ರೊಳಗೆ ಅದನ್ನ ಮಾಡಿ ಮುಗಿಸ್ತೀನಿ. ನನ್ನ ಮೇಕಪ್ ಕಿಟ್ ಹೊಡೆದೋಗಿದೆ, ಅದನ್ನ ಯಾರು ಕ್ಲೀನ್ ಮಾಡ್ತಾರೆ? ಲೇ, ಒಡ್ದೋಗಿರೋ ಬಲೂನ ಎಷ್ಟು ಅಂತ ಓದ್ತೀಯ? ಅತ್ತಿ ಮಾಡಿಕಂದ ತಕ್ಷಣ ಅತಿ ಲೋಕ ಸುಂದರಿ ಅದೆಯಾ? ದೊಡ್ಡವ್ರು ಏನ್ ಹೇಳಿದಾರೆ ಗೊತ್ತಾ? ಏನ್ ಹೇಳೋರೆ? ಹೆಂಡತಿಯೊಬ್ಬಳು ಮನೆಯೊಳಗೆ ಇದ್ದರೆ ನನಗದು ಕೋಟಿ ರೂಪಾಯಿ ಅಂತ ಹೇಳಿಲ್ವೇನ್ರಿ? ದೊಡ್ಡ ಹೆಂಡತಿ ಮನೆ ಒಳಗೆ ಇದ್ಲು ಅತ್ಕಂಗ ಅಂತ ಹೇಳಿದ್ರು. ನನ್ನ ಹೆಂಡತಿ ಹೊರಗಡೆನೇ ಕೆಲ್ಸ. ಹೋಗಿ ಟಿಫಿನ್ ಬಾಕ್ಸ್ ತಗೊಂಡ್ ಬನ್ನಿ, ನಾನು ಆಫೀಸ್ಗೆ ಹೋಗೋ ಟೈಮ್ ಆಯ್ತು. ಆಯ್ತು ಕಣ್ಣೆ. ಮೇಡಮ್, ಗಂಡನ್ ಹೆಂಗ ಹದ್ದು ಬಸ್ತಲ್ಲಿ ಇಟ್ಕೊಂಡಿದೀನಿ ನೋಡಿ. ನೀವು ಮದ್ವೆ ಆದ್ಮೇಲೆ ಹಿಂಗೆ ಇಟ್ಕೊಳ್ಳಿ, ಓಕೆನಾ? ಗೀತಾ, ಗೀತಾ ಬಂದೆ ಕಣೆ. ಈ ಗಂಡಂದ್ರಿಗೆ ಟೈಮ್ ಸೆನ್ಸ್ ಅನ್ನೋದೇ ಇಲ್ಲ. ರೀ, ರೀ, ಬಂದೆ. ಬಂದೆ ಕಣ್ಣೆ. ತಗೋ. ಯಾಕ್ರಿ ಇಷ್ಟ ಲೇಟು? ಯಾಕ್ರಿ ಲೇಟು? ಅದೇ ಸೂಜಿಗೆ ದಾರ ಕೋಣಿಸ್ತಿದೆ. ನೀವೇನ್ರಿ ಮಾಡ್ತಾ ಇದ್ರಿ? ದಾರಕ್ಕೆ ಸೂಜಿ ಪುಣಿಸ್ತಾ ಇದ್ದೆ. ನಮ್ಗಿಂತ ಸೂಜಿ ದಾರನೇ ಇಂಪಾರ್ಟೆಂಟ್ ಆಯ್ತಾ? ಮಧ್ಯಾಹ್ನ ಫೋನ್ ಮಾಡಿ ಹೇಳ್ತೀನಿ, ಊಟಕ್ಕೆ ಏನ್ ಮಾಡ್ಬೇಕು ಅಂತ ಅದನ್ನೇ ಮಾಡ್ಬೇಕು, ಆಯ್ತಾ? ಆಯ್ತು, ಸರಿ. ಆಫೀಸ್ ಹೋಗೋಣವೇನೆ? ಬಾಯ್ ಹೇಳಿ. ಬಾಯ್. ಬಾಯಿಗೆ ಮಣ್ಣು ಹಾಕ. ಏನಂದ್ರಿ? ಆರೋಗ್ಯವಾಗಿ ಹೋಗಿದ್ ಬನ್ನಿ ಅಂತಂದೆ. ಗಂಡನ್ನ ಒಳ್ಳೆ ನಾಯಿಗಿಟ್ಟರ ಪಿಂಡ ತರ ನೋಡ್ದವ್ರಲ್ಲ. ಸರ್, ನಾವಿಬ್ರು ಬೆಸ್ಟ್ ಫ್ರೆಂಡ್ ಸರ್. ಒಬ್ರಿಗೊಬ್ರು ಲವ್ ಮಾಡ್ಕೊಂಡ್ ಮದ್ವೆ ಅದು. ನಮ್ಮ ಹುಡುಗಿರ್ನಪ್ಪ ಸರ್. ವಯಸ್ಸಲ್ಲಿ ಕತ್ತೇನು ಅತ್ತೆ ಮಗಳ ತರ ಕಾಣುತ್ತೆ ಅಂತ ಇಷ್ಟಪಟ್ಟು ಮದ್ವೆ ಆದೋ ಸರ್. ಮದ್ವೆ ಆದ ವಾಸದ್ರಲ್ಲಿ ಹೆಂಗಿದ್ದೋ ಗೊತ್ತಾ ಸರ್? ಬ್ರಹ್ಮಂಗೆ ತಲ್ಕೆಟ್ಟು ಮಾಡ್ದ ಮನುಷ್ಯನ್ ಜನ್ಮನ್ನ
ಬಾರು ಮಜಾ ಮಾಡೋಣ. ಕರ್ದಿ 5 ಸೆಕೆಂಡ್ ಆದ್ಮೇಲೆ ಬರ್ತಾ ಇದೆಯಾ? ಕಾಮನ್ ಸೆನ್ಸ್ ಇದೆಯಾ? ನೀನ್ ಯಾಕೆ ಲೇಟ್ ಆಗಿ ಬಂದೆ? ಗಂಡ ಹೊರಗಡೆ ದುಡ್ಕ ಬರ್ತಾನೆ, ನಮ್ಮ ಮ್ಯಾನೇಜ್ ಬೇಡ. ಸೂಜಿಲಿ ದಾರ ಪೋಣಿಸ್ತಿದ್ದೀರಿ. ನೀ ಏನ್ ಮಾಡ್ತಾ ಇದ್ದೆ? ಸೂಜಿಗ್ ದಾರ ಪೋಣಿಸ್ತಾ ಇದ್ದೀರಿ? ಗಂಡನ್ಗಿಂತ ನಿನ್ಗೆ ಸೂಜಿ ದಾರನೇ ಹೆಚ್ಚಾಯ್ತಾ? ಜಾಗ ಎಲ್ಲೋಯ್ತಾ ಇದೆ? ಇಲ್ಲಿ ನೋಡಿದ್ರೆ 4 ಜನ ಬುಡ್ಸಕ್ ಬರ್ತಾರೆ, ಹಾ. ಒಳಗಡೆ ಹೊಡೆದ್ರೆ ಅದ್ ಯಾರು ಬರ್ತಾರೆ ನಾನು ನೋಡ್ತೀನಿ. ನಡೆ. ನೀನು? ನಾನು ಇಲ್ಲೇ ಬಡಿತೀನಿ. ಗಂಡಸು. ಆಫೀಸ್ ನಲ್ಲಿ ಕೆಲಸ ಮಾಡಿ ಟೆನ್ಷನ್ ಆಗದೆ, ಹೋಗಿ ಎಣ್ಣೆ ತಗಬಾ. ಹೆಣ್ತಿರ್ಗೆ ಇದ್ ಕೊಡ್ಬಾರ್ದು ಸರ್. ತಲೆ ಮೇಲೆ ಕುಂತ್ಕೊಂಡು ಭರತನಾಟ್ಯ ಆಡ್ಬಿಡ್ತಾರೆ. ತಗಬಾರೆ. ಹಾ ಹಾಕು. ಏನ್ ಮಾಡ್ತಾ ಇದೆ? ಹಾಕು ಅಂದ್ರಲ್ಲ. ಲೋಟಕ್ಕಾಗಲ್ಲ. ಏನಿಬ್ಬ ಆಟ ಆಡ್ತಾಳ್ಸಗಳು? ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ರೀ. ಜೀವನದಲ್ಲಿ ಸಂಸಾರನೇ ಹಾನಿಕಾರಕ. ಆದ್ರೂ ನಾನು ನಿನ್ನ ಮದುವೆ ಆಗಿಲ್ವಾ? ಆಕೆ ರಾ ಕುಡ್ಸಿ ನನ್ ಕಳ್ಳ ಸುಟ್ಟಾಕ್ಬೇಕು ಅಂದ್ ಮಾಡಿದ್ಯಾ? ಏನೇ ಮಾಡ್ದೆ? ರಾ ಅಂದ್ರಲ್ಲ, ಅದಕ್ಕೆ ಸೋಡಾ ಎಣ್ಣೆ 2 ಮಿಕ್ಸ್ ಮಾಡ್ದೆ. ಯಾವ ಮಿಕ್ಸ್ ಮಾಡು ಅಂತ ನೀವೇ ಹೇಳಿದ್ರಲ್ಲ. ಅದು ಲೋಕಲ್, ಇದು ಅಮೆರಿಕದ್ದು. ಇದ್ಗ ಹಾಕಿದ್ರೆ ಕ್ವಾಲಿಟಿ ಕೆಟ್ಟೈತದೆ. ಏನ್ ಒಳಗೆ ಒಂಚೂರು ಕಾಮನ್ ಸೆನ್ಸ್ ಇಲ್ಲ? ಏನ್ ಮಾಡ್ತಾ ಇದ್ದೆ? ಬೇರೆ ಮಾಡ್ತಿದ್ದೀನಿ. ಏನ್ ಕಾಪಿ ಕೆಟ್ಟೈತ? ಕಷ್ಟ ತಗ್ದು ಬಿಸಾಕ ನೋಡ್ತೀನಿ. ಬೇರೆ ಆಗದೆ, ಬೇರೆ ಆಗದೆ. ಭರತನಾಟ್ಯ ಮಾಡ್ತಾ ಇದೀಯಾ? ಕಾರ ತಗಬಾ. ಏನಣ್ಣ ಇದು? ನನ್ನ ಹೆಂಡತಿಯ ಭದ್ರ ಮಾಡಿಕೊಂಡಿದ್ದೀನಿ. ನಾನು ಅದ್ ಬಸ್ಸಲ್ಲಿ ಇಟ್ಕೊಂಡಿರೋದ್ ನೋಡಿದ್ರೆ ನೀ ಅದ್ರ ಹೋಗ್ಬಿಡ್ತೀಯ. ಹಾಲ್ ತಗೊಂಬರ್ರೆ. ಬಂದೇರಿ? ಹೆಂಗ್ ನೋಡ್ಕೊ ಇವಾಗ? ಇದು ಹಾಲ್ಗೆ ಇಷ್ಟೊಂದು ನೀರ್ ಹಾಕಿದ್ಯಾ? ಮೋಸ್ಟ್ಲಿ ಹಸು ಜಾಸ್ತಿ ನೀರ್ ಕುಡ್ದಿತ್ತು ಅನ್ಸುತ್ತೆ. ಅದು ಅಲ್ಲ ಕಣೆ, ನೀರ್ ಕುಡ್ದಿರೋದು ನೀನು. ಏನೇ ಇದು? ಅಲ್ಲ, ಕೋಟ್ಯಾಂತರ ಜನ ನೋಡ್ತಾವ್ರೆ, ಯಾವ ತರ ಬಟ್ಟೆ ಹಾಕಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವೇನೆ ನಿನ್ಗೆ? ಹೆಂಗೆ ಕೊಡಪ್ಪ, ನೀನ್ ಬಹಳ ಭದ್ರವಾಗಿ ಮಡಗಿದಿ. ಇಲ್ಲ ಅಂದ್ರೆ ಹೆಣ್ಚೂರು ತಲೆ ಮೇಲೆ ಕೂತ್ಕೊಂಡು ಅಡ್ರಮ್ಮ ಅಂತ 4-5 ಪಲ್ಟಿ ಹೊಡಿಸ್ಬಿಡ್ತಾರ ನಮ್ನ. ಏನ್ ಒಬ್ನೇ ಹೊಡಿತಿದ್ಯಾ? ಹಂಗೇನಿಲ್ವಾ? ತಗೋ. ರೀ, ಏನ್ ಮಾಡ್ಬಿಟ್ಟ? ತಲೆಯಲ್ಲಿ ಸ್ವಲ್ಪನೂ ಬುದ್ಧಿ ಇಲ್ವಾ? ಹೇಳ ತಕ್ಷಣ ಚೇಂಜ್ ಮಾಡ್ಕೊಂಡ್ ಸೀರೆ ಉಟ್ಕ ಬಂದಿದ್ಯಲ್ಲೇ. ಏನು ಇವಳುವೆ ಮೈಸೂರು ಪ್ಯಾಲೇಸ್ಗೆ ರಿಸೆಪ್ಷನ್ಗೆ ಹೋಗ್ತಾವಳೆ. ಗಂಡ ಚೂರ್ದಿಂದ ದುಡ್ಕ ಬತ್ತಾನೆ ಅನ್ನೋ ಕಬ್ರಿ ಇಲ್ದೆ ಒಳ್ಳೆ ದನ ತಿಂದಂಗ್ ತಿಂದು ಎಣ ಬಿತ್ಕೊಳಂಗ್ ಬಿತ್ಕತ್ತಿರಲ್ರೇ. ರೀ, ಮನೇಲಿ ನಮ್ಗೂ ಕೆಲ್ಸ ಇರುತ್ತಲ್ವೇನ್ರಿ? ಏನಮ್ಮ ಕೆಲ್ಸ ಮಾಡ್ತೀಯಾ? 4 ಪಾತ್ರೆ ತೊಳ್ದ್ಬಿಟ್ಟು ಮನೆ ಒರ್ಸೋದಕ್ಕೆ ನೀ ಈ ರೇಂಜ್ ಬಿಲ್ಡಪ್ ಕೊಟ್ರೆ, ನಾ ಬೆವ್ರ ಜೊತೆಗೆ ರಕ್ತಾನು ಸುರಿಸ್ತೀನಿ. ನಾನ್ ಯಾವ ರೇಂಜ್ ಬಿಲ್ಡಪ್ ಕೊಡ್ಬಾರ್ದು? ಮನೇಲಿ ನಮ್ಗೂ ಎಷ್ಟು ಕೆಲಸ ಇರುತ್ತೆ ಗೊತ್ತೇನ್ರಿ ನಿಮ್ಗೆ? ಏನೇ ಕೆಲಸ ಇರ್ತದೆ? ಅಡ್ಗೆ ಮಾಡ್ತೀವಿ. ಏನ್ ನಾನು ಒಬ್ನೇ ಉಣ್ತೀನ? ಬೇಡ ಟೀ ಕಾಯಿಸ್ತಿದ್ದೆ, ನಾನು ಒಬ್ನೇ ಕುಡ್ದಾನ? ಬೇಡ ಬಟ್ಟೆ ಒಗಿತೀನಿ, ನಿನ್ನವನು ಸೇರ್ ನಾನೇ ಹಾಕಂದನ? ನಿನ್ನವ ನೀನು ನನ್ನವನ್ನ ನಾಕ ತಿಂತಾನೆ? ಗಂಡ ಸಂಸಾರ ನಡೆಸ್ಬೇಕಾದ್ರೆ ಎಷ್ಟು ಜನ ಕೈ ಕೆಳಗಡೆ ಕೆಲಸ ಮಾಡ್ತಾನೆ ಅಂತ ಗೊತ್ತೇನೆ ನಿನ್ಗೆ? ಆಯ್ತಾನೆ ನಿನಗೆ? ಒಂದ್ಸರಿ ನಮ್ ಕೆಲಸ ಮಾಡಿ ನೋಡಿ, ಗೊತ್ತಾಗುತ್ತೆ. ಅಂಗಡಿ ಇವತ್ತು ಶರತ್, ನಿಮ್ ಕೆಲಸ ನಾವ್ ಮಾಡ್ತೀವಿ, ನಮ್ ಕೆಲಸ ನೀವು ಮಾಡಿ. ಅವಾಗ ಗೊತ್ತಾಯ್ತದೆ ನಿಮ್ಗೆ ಆಚೆ ಕಡೆ ದುಡಿಯೋದು ಎಷ್ಟು ಕಷ್ಟ ಅಂತ. ಒಂದ್ಸರ್ತಿ ಯೋಚನೆ ಮಾಡಿ ನೋಡ್ರಿ. ಏಯ್ ಡವ್ ಎಲ್ಲ ಕಚ್ಬೇಡಮ್ಮ, ನಿಮ್ಗೆಲ್ಲ ಆಯ್ತದೋ ಐಕಿಲ್ವೋ? ಆಗುತ್ತೆ. ಹಂಗಾರೆ ಕಚ್ಚೆ ಬಿಡಿ. ಕಚ್ತೀವಿ, ಸರಿಯಾಗಿ ಕಚ್ತೀವಿ. ಮೀನಿಗೆ ಈಜಕ್ಕೆ ಬಾವಿ ಆದ್ರೇನು ಕಡಲಾದ್ರೇನು ನಾವು ರೆಡಿ. ನಾವು ರೆಡಿ. ಏನೇನೋ ಹೇಳಿ ನನ್ನ ಬಾಳ್ನೆ ಹಾಳು ಮಾಡ್ಬಿಟ್ಟಲ್ಲೋ. ಜಗ ಅವ್ನು ಕುಡ್ತಿದ್ನಲ್ಲ, ಆ ಫ್ಲೋರ್ ನಲ್ಲಿ ಹೇಳ್ಬಿಟ್ಟೆ ಕಣೋ, ಅದು ಈ ರೇಂಜ್ ಪಂಚಾಯ್ತದೆ ಅಂತ ಗೊತ್ತಿರ್ಲಿಲ್ಲ. ಇವನ್ ಪಂಚ ಮನೆ ಹಾಳಾಗ್ಲಿ. ನಮ್ಮ ಮನೇಲಿ ಏನೇನ್ ಅವಾಂತರ ಆಯ್ತೈತೆ ಅಂತ ಗೊತ್ತಾ ನಿನಗೆ? ಏನಾಯ್ತು? ಮೊನ್ನೆ ಒಂದು ಗ್ಲಾಸ್ ತಗೊಂಡು ಬಿಟ್ಲು 6 ಸ್ಟಿಚ್ ಹಾಕ್ಸಿದೀನಿ. ಎಲ್ಲೋ ಜಗ? ಎಲ್ಲಿ ಎಲ್ಲಿ? ಇಲ್ಲಿ ಬಟ್ಟೆಲಿ ಕಣಪ್ಪ. ಜಗ ಅವತ್ತು ಒಂದಿನ ಸ್ಯಾರಿ ಐರನ್ ಮಾಡ್ತಾ ಇದ್ದೆ. ಏನ್ ಮಾಡ್ತಾ ಇದ್ರಿ ಅಂತ ಒಳಗಡೆಯಿಂದ ಒಂದ್ ಸೌಂಡ್ ಬಂತು. ಸ್ಯಾರಿ ಐರನ್ ಮಾಡ್ತಾ ಇದೀನಿ ಅನ್ನಕ್ಕಿಂತ ಮುಂಚೆನೆ ತಪ್ಪೇ ಮಾಡಿಲ್ಲ ಸಾರಿ ಯಾಕ್ರಿ ಕೇಳ್ತಾ ಇದ್ರಿ ಅಂತ ಒಳಗಡೆಯಿಂದ ಓಡ್ ಬಂದು ಐರನ್ ಪೆಟ್ಟಿಗೆ ರಾಪ್ ಅಂತ ಹೊಡೆದ್ಲು. ಮೆಟ್ಲು ಹಂಗೆ ಆಚೆ ಬಂದು ಯಾರು ಹೊಡೆದ್ರು ಅಂತ ನೋಡ್ಕೊಂಡು ಹಂಗೆ ಟೊಯ್ನ್ ಹೋಗಿ ಟೊಯ್ನ್ ಹೋಯ್ತು.
ಹಲೋ ಮನೆ ಕೆಲ್ಸ ಬಿಟ್ಟು ಏನ್ರಿ ಮಾಡ್ತಿದ್ದೀರಾ? ಏ ನಾಯಿ ಯಾವ ಒಳಿಗೆ ಹೇಳ್ತಿದ್ಯಾ? ಅಲ್ಲ ನಾಯಿಗೆ ಅನ್ನ ಹಾಕ್ತಾ ಇದೀನಿ ಅಂತ ಹೇಳಕ್ ಬಂದೆ ಕಣೆ. 7 ಗಂಟೆ ಹೊಸ ಗ್ಯಾಪ್ ಕೊಡು. ನಿಮ್ಗೊಂದು ಸರ್ಪ್ರೈಸ್ ಕಾದಿದೆ. ನನ್ಗೆ ಸರ್ಪ್ರೈಸಾ? ಹಲೋ ಹಲೋ ಏನಂತಣ? ಮತ್ತೆ ಇವತ್ ನನಗೆ ಸರ್ಪ್ರೈಸ್ ಇದೆ ಅಂತೆ. ಏನು? ಅದೇ ಯಾವ್ದೋ ಸ್ಕೀಮಲ್ಲಿ ಬಂದು ಗುಮ್ಮದು. ಕಮಲವದನ ಸ್ತ್ರೀಗಳು, ಅರಳಿ ನಗುತ್ತಿರುವ ತರುಲತೆ ಬಳ್ಳಿಗಳು, ಮನೆಯ ಮುಂದೆ ಖಾಲಿ ಸೈಟುಗಳು, ಎಲ್ಲಿ ನೋಡಿದರೂ ಕಾಣ ಸಿಗುವ ಜಗಮಗಿಸುವ ಲೈಟ್ಗಳು ಮತ್ತು ಬೆಳಕುಗಳು, ತೀರ್ಪುಗಾರರುಗಳು, ಗಾಡ್ಸಿ ಒತ್ತರ ತಿರುಗಿ ಒದೆಯುವ ಪ್ರತಿಸ್ಪರ್ಧಿಗಳು ಮತ್ತು ಅಲ್ಲಿರುವ ನಿರೂಪಕರುಗಳು, ನಿಮಗೆಲ್ಲ ವಂದನೆಗಳು, ನಿಮಗೆ ವೆಲ್ಕಮ್ಗಳು, ಥ್ಯಾಂಕ್ ಯುಗಳು. ಏನ್ ಹೇಳಿದ್ರು ಅರ್ಥ ಆಗಿಲ್ಲ. ಬನ್ನಿ ಬನ್ನಿ. ರೀ ರೀ ಪಂಡೆ ಇರ ನೀನೆ. ಇನ್ನು ಅನ್ನನೇ ಮಾಡಿಲ್ಲ ನಾನು, ಆಗ್ಲೇ ಬಂದ್ಬಿಟ್ಟೆ. ಸರ್ ನಿಂತ್ಕೊಳ್ಳಿ ಸರ್, ಸರ್ ನಿಂತ್ಕೊಳ್ಳಿ ಸರ್, ಸರ್ ನಿಂತ್ಕೊಳ್ಳಿ ಸರ್. ಇವ್ರನ್ನ ಯಾರು ಅಂತ ಅನ್ಕೊಂಡಿದೀರಾ? ನಮ್ ಆಫೀಸ್ ಮ್ಯಾನೇಜರ್ ಮುದ್ದುರಾಯ ಅಂತ. ಒಳ್ಳೆ ನೋಡಕ್ ಒಳ್ಳೆ ಒದ್ದೆ ಆಗಿರೋ ನಾಯಿ ಇದ್ದಂಗ ಅವನೇ, ಇವನು ಮುದ್ದೆ ರಾಯ ಅಂತೆ. ಕಾಫಿ ತಗೊಂಬನ್ನಿ. ಸರ್, ಇವತ್ ನಮ್ ಮನೇಲಿ ಕಾಫಿ ಕುಡೀರಿ, ಅವ್ರ ಮನೇಲಿ ಊಟ ಮಾಡಿ, ಆಯ್ತಾ? ಹಾ ಸರ್, ನನ್ ಗಂಡ ಚಿಕನ್ ಮಾಡ್ತಾನೆ, ಕೈ ತೊಳೆದು ತಿನ್ಬೇಕು ಸರ್. ಹಲೋ ಬೇಬಿ, ನಾವು 5 ಸ್ಟಾರ್ ಹೋಟ್ಲಿಗೆ ಹೋದ್ರು ಕೈ ತೊಳೆದೇ ತಿನ್ನೋದು. ಓಹ್ ನೈಸ್ ಜೋಕ್ ಸರ್. ರೀ ರೀ ಬಂತ ಇಲ್ವಾ ಇಲ್ಲಿ? ಬನ್ರಿ ಇಲ್ಲಿ. ಚಿಕನ್ ಬೇಯಕ್ ಹಾಕಿದ್ನೆಲ್ಲ ನೋಡ್ತಾ ನಿಂತಿದೆ. ಅದೇನ್ ಆರೋಗುತ್ತಾ ನೋಡ್ಲಿಲ್ಲ ಅಂದ್ರೆ? ಅಯ್ಯೋ ಅದ್ಬಿಟ್ಟಾಕು, ಇವತ್ತೇನೋ ಸರ್ಪ್ರೈಸ್ ಅಂದಲ್ಲ. ಏನು ಅದು 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 ಹೇಳು. ಅಲ್ಲಿ ನೋಡಿ, ಅಲ್ಲೇ ನೋಡದೆ. ಸೀದು ಕರ್ಕಲಾಗಿರೋ ಪಾತ್ರೆ ಇದ್ದಂಗ ಅವನು. ಯಾರು ಇವನು? ಅವರು ನಮ್ಮ ಆಫೀಸ್ ಮ್ಯಾನೇಜರ್. ಓವರ್ ಆಕ್ಟಿಂಗ್ ಎಲ್ಲ ಮಾಡ್ಬೇಡಿ, ಹೋಗಿ ಚಿಕನ್ ತಗೊಂಡ್ ಬನ್ನಿ. ಇನ್ಸಲ್ಟ್, ವೆರಿ 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 ಬಿಗ್ ಇನ್ಸಲ್ಟ್. ಅಯ್ಯೋ ಸಾರಿ ಸರ್. ರೀ ಕಾಫಿ. ಅಂದಿಲ್ವಾ? ಸಾರಿ. ಹಲೋ ಬೇಬಿ, ಈ ಕಾಫಿ ತರ ಫೀಲೇ ಆಗ್ತಾ ಇಲ್ಲ, ಸಕ್ಕರೆನೇ ಇಲ್ಲ. ರೀ, ಮನೆಗ್ ಬಂದಿರೋ ಗೆಸ್ಟ್ ಮುಂದೆ ನನ್ಗೆ ಅವಮಾನ ಮಾಡ್ತೀರೇನ್ರಿ? ಸರ್ ಸಾರಿ ಸರ್, ಸಾರಿ ಸರ್. ಚಿಕನ್ ಟೇಸ್ಟ್ ಮಾಡಿ. ಹಲೋ ಬೇಬಿ, ಈ ಚಿಕನ್ ತರ ಫೀಲೇ ಆಗ್ತಾ ಇಲ್ಲ, ಯಾವ್ದೋ ಗೋಣಿ ಚೀಲ ತಿಂದಂಗ ಆಗ್ತಾ ಇದೆ. ನೀವೇನೋ ದೊಡ್ಡದಾಗಿ ಬಿಲ್ಡಪ್ ಕೊಟ್ರಿ ಅಂತ ಮನೆಗ್ ಬಂದ್ರೆ ಹಿಂಗ ಅವಮಾನ ಮಾಡೋದು? ನೋ 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 ರೀ. ಬೇಬಿ, ಇವ್ರಿಗೆ ಸಾರಿ ಕೇಳಕ್ ಕೇಳು, ಇಲ್ಲಾಂದ್ರೆ ನಿಮ್ಮನ್ನ ಕೆಲ್ಸದಿಂದ ಕಿತ್ತಾಕ್ಬಿಡ್ತೀನಿ. ರೀ, ಸಾರಿ ಕೇಳ್ರಿ. ನಾ ಏನು ತಪ್ಪು ಮಾಡಿಲ್ಲ, ನಾನ್ ಕೇಳಲ್ಲ. ಸಾರಿ ಕೇಳ್ರಿ. ಸಾರಿ ಕೇಳಲ್ಲ ಕಣೆ. ಹಲೋ ಬೇಬಿ, ಇವ್ರೇನಾದ್ರೂ ಸಾರಿ ಕೇಳದೆ ಇದ್ರೆ ನಿಮ್ಮನ್ನ ಕೆಲ್ಸದಿಂದ ಕಿತ್ತಾಕ್ತೀನಿ. ಅಯ್ಯೋ ಸಾರಿ ಸರ್, ಇವ್ರ ಬದಲು ನಾವು ಸಾರಿ ಕೇಳ್ತೀವಿ. ಸರ್ ಬೇಕು ಅಂದ್ರೆ ಹೊರಗಡೆ ಹೋಟೆಲ್ ಹೋಗಿ ಊಟ ಮಾಡೋಣ ಸರ್. ನೋ ನೋ ನೋ, ಇವ್ರು ಸಾರಿ ಕೇಳ್ಬೇಕು, ಇಲ್ಲಾಂದ್ರೆ ನಿಮ್ಮನ್ನ ಕೆಲ್ಸದಿಂದ ಕಿತ್ತಾಕ್ತೀನಿ ಅಷ್ಟೇ. ನೀವೇನ ಕೆಲ್ಸದಿಂದ ಕಿತ್ತಾಕದು? ನಾಳೆಯಿಂದ ನನ್ನ ಹೆಂಡತಿ ಕೆಲ್ಸಕ್ಕೆ ಬರಲ್ಲ. ಗಂಡ ಅದನ್ನು ಹೊರಗಡೆ ದುಡಿಬೇಕು, ಹೆಂಡತಿ ಅದನ್ನ ಮನೆಯಲ್ಲೇ ದುಡಿಬೇಕು. ಇನ್ನೊಂದ್ಸಲ ನಿಮ್ ಬಾಯಲ್ಲಿ ಕೆಲಸ ಮಾಡ್ತೀನಿ ಅಂತ ಬಂದ್ರೆ ನಾಲ್ಗೆ ಸೀಳ್ ಹಾಕ್ಬಿಡ್ತೀನಿ. ಹೆಣ್ಮಕ್ಳನ್ನ ತಿರ್ಗಾಡ್ಕ ಬನ್ನಿ ಅಂದ್ರೆ ದೇವಸ್ಥಾನ ಸುತ್ಕೊಂಡ್ ಬರ್ಬೇಕು, ಇಡೀ ಪಾರ್ಕೆ ಸುತ್ಕೊಂಡ್ ಬರೋದಲ್ಲ. ಅತ್ಯ ಕಣ ದೊಡ್ಡರು ಹೇಳೋದು, ಸಣ್ಣ ಮಕ್ಕಳಿಗೆ ಗುಳಿಗೆ ಕೊಡಬಾರ್ದು, ಹೆಣ್ಮಕ್ಳಿಗೆ ಸಲ್ಗೆ ಕೊಡಬಾರ್ದು ಅಂತ. ಸಾಕ್ ನಿಲ್ಲಿಸ್ರಿ. ಮೊದ್ಲು ಯಾರು ಚಾಲೆಂಜ್ ಮಾಡಿದ್ದು? ಹೆಣ್ಮಕ್ಳಂದ್ರೆ ಏನ್ರಿ ಅನ್ಕೊಂಡಿದೀರಾ? ನಮ್ಗೆ ಮನೆ ಒಳಗಡೆ ಕೆಲ್ಸ ಮಾಡೋದು ಗೊತ್ತು, ಆಚೆ ಹೋಗಿ ದುಡ್ಕೊಂಡ್ ಬರೋದು ಗೊತ್ತು, ಅವಶ್ಯಕತೆ ಬಂದಾಗ ಎರಡನ್ನ ನಿಭಾಯಿಸೋದು ಗೊತ್ತು. ನೋಡ್ರಿ, ನಮ್ ಮುಖದ ಮೇಲೆ ನಗು ಇದೆ ಅಂದ ಮಾತ್ರಕ್ಕೆ ನೋವಿಲ್ಲ ಅಂತಲ್ಲ, ಅದನ್ನ ಮುಚ್ಚಿಡಕ್ಕೂ ಬರುತ್ತೆ ಅಂತ. ಸಾರಿ ಕಣೆ, ನಮ್ಸ್ಕೊಂಬಿಡು. ಸಾರಿ ಕಣೆ, ನಮ್ ತಪ್ಪು ನಮ್ಗೆ ಅರ್ಥ ಆಯ್ತು. ಹೌದು. ಸಂಸಾರ ಅಂದ್ರೆ ಏನ್ ಗೊತ್ತೇನ್ರ? ಏನು? ಮೊದ್ಲು ಸಾರಿ ಕೇಳಿ. ಓಯ್ ಚಂದ್ರಣ್ಣ, ಹಾ, ಈ ನಾಯಿಗೆ ಬಾಯಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ. ಇವನ್ಗೆ ನಮ್ ಸ್ಟೈಲಲ್ಲೇ ಹೇಳ್ಬೇಕು. ಸಾರಿ ಕೇಳದೆ ಸಂಸಾರ ಕಣ. ಸಂಸಾರ ಅಂದ್ರೆ ಹೇಗಿರ್ಬೇಕು ಅಂದ್ರೆ ತಿಳಿದವ್ರು ಹೇಳ್ತಾರೆ, ಕೇಳೋಣ. ಹೇಳಿ ಸರ್. ಈ 2 ಕಲರ್ಸ್ ತೋರಿಸಿದ್ದಾರೆ,
ದ ಫಸ್ಟ್ ಒನ್ ಆಮೇಲೆ ದ ಸೆಕೆಂಡ್ ಒನ್ ಟೋಟಲ್ ರಿವರ್ಸ್ ಆಗಿರುತ್ತೆ. ಎರಡು ಎಕ್ಸ್ಟ್ರೀಮ್ಸ್ ಒಳ್ಳೇದಲ್ಲ ಆಕ್ಚುಲಿ. ದ ಫೈನಲ್ ಕಾನ್ಸೆಪ್ಟ್ ಆಫ್ ವಾಟ್ ಎವರ್ ಸಾರಿ ಅನ್ನೋದು ಇದೆಯಲ್ಲ, ಸಣ್ಣ ವರ್ಡ್, ಅದು ತುಂಬಾ ಚಿಕ್ಕ ವರ್ಡ್, ಬಟ್ ಅದು ಒಂದು ಸಂಸಾರ ನೌಕೆನ ಉಳಿಸೋದದು, ತಕೊಂಡೋಗೋದು ಅದು ಒಂದೇ ವರ್ಡ್. ಅದು ಯಾವತ್ತು ಏನ್ ತಪ್ಪಾಗಿದ್ರು ಒಂದು ಸಾರಿ, ಗಂಡ ಹೆಂಡತಿ ಮಧ್ಯೆ ಒಂದು ಸಾರಿ ಎಲ್ಲವನ್ನ ಸಾಲ್ವ್ ಮಾಡುತ್ತೆ. ಬೇರೆ ಕಡೆ ಹೇಳಲ್ಲ, ಬಟ್ ಗಂಡ ಹೆಂಡತಿ ಮಧ್ಯೆ ಸಾರಿ ತುಂಬಾ ಸಾಲ್ವ್ ಆಗುತ್ತೆ. ಬಟ್ ಯೂಶಲಿ ಅಲ್ಲಿ ಸಾರಿ ಹೇಳೋದಲ್ಲಿ ಈಗೋ ಬಿಡಬೇಕು ಅಂತ ಇದೆ. ಪರ್ಫಾರ್ಮೆನ್ಸ್ ವೈಸ್ ಚಂದ್ರಪ್ರಭಾ ಆಫ್ ಕೋರ್ಸ್ ಡನ್ ಅ ವಂಡರ್ಫುಲ್ ಜಾಬ್. ಥ್ಯಾಂಕ್ ಯು ಸರ್. ಫ್ರಾಂಕ್ಲಿ ಎಲ್ರು 4 ಜನ ಕಾಂಪಿಟಿಷನ್ ಅಲ್ಲಿ ಒಬ್ರಿಗೊಬ್ರು ಮಾಡಿದ್ರು. ಫ್ಯಾಂಟಾಸ್ಟಿಕ್. ಐ ಥಿಂಕ್ ವೆರಿ 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 ಎಂಟರ್ಟೈನಿಂಗ್. ಥ್ಯಾಂಕ್ ಯು ಸೋ ಮಚ್. ರಚು, ಯಾರೇ ಆಚೆ ಹೋಗ್ಬಿಟ್ಟು ಕೆಲಸ ಮಾಡ್ಕೊಂಡು ಬಂದ್ರು, ಎಂಡ್ ಆಫ್ ದ ಡೇ ನಮ್ ಫ್ಯಾಮಿಲಿಗೋಸ್ಕರ ನಾವು ಹೋಗಿ ದುಡಿತಿರೋದು, ರೈಟ್? ಬಟ್ ಹೆಣ್ಣು ಮಕ್ಳು ಸ್ವಲ್ಪ ಏನ್ ಮಾಡ್ತಾರೆ ಅಂದ್ರೆ, ನಾವ್ ಹೋಗಿ ಲೈಕ್ ಜನರಲಿ ಎಲ್ಲಾ ಹೆಣ್ಮಕ್ಳು ಅಂತ ಹೇಳ್ತಿಲ್ಲ, ಕೆಲವು ಹೆಣ್ಮಕ್ಳು ಹೋಗಿ ದುಡಿತಿದೀವಿ ಅನ್ನೋ ಒಂದ್ ಸ್ವಲ್ಪ ಈಗೋ ಜಾಸ್ತಿ ಇರುತ್ತೆ. ಅದು ಇಟ್ಕೊಳ್ಳೋದು ತುಂಬಾನೇ ತಪ್ಪು. ಇಲ್ಲಿ ಯಾರು ಡಾಮಿನೇಟ್ ಮಾಡಬಾರ್ದು, ಎಲ್ರು ಈಕ್ವಲ್ ಆಗಿರ್ಬೇಕು. ಅಂಡ್ ಎಲ್ರು ಎಂಡ್ ಆಫ್ ದ ಡೇ ಲವ್ ಮಾಡಿ ಖುಷಿಯಾಗಿರಿ, ಕೀಪ್ ಸ್ಮೈಲಿಂಗ್ ಅಂಡ್ ಬಿ ಹ್ಯಾಪಿ. ನಿಮ್ಮ ಸ್ಕಿಟ್ ತುಂಬಾ ಚೆನ್ನಾಗಿತ್ತು, ಒಳ್ಳೆ ಮೆಸೇಜ್ ಕೂಡ ಕೊಟ್ರಿ. ಇಟ್ ವಾಸ್ ವೆರಿ ನೈಸ್. ಪರ್ಫಾರ್ಮೆನ್ಸ್ ವೈಸ್ ಮಾತೇ ಆಡಂಗಿಲ್ಲ, ತುಂಬಾ ಚಂದ ಆಯ್ತು. ಥ್ಯಾಂಕ್ ಯು ವೆರಿ ಮಚ್ ರಚಿತಾ. ಸೊ ಗಂಡ ಅಂದ್ರೆ ಹೇಗಿರ್ಬೇಕು, ಹೆಂಡತಿ ಅಂದ್ರೆ ಹೇಗಿರ್ಬೇಕು, ಗಂಡ ಹೆಂಡತಿ ಅಂದ್ರೆ ಹೇಗಿರ್ಬೇಕು ಅಂತ ತೋರಿಸ್ಕೊಟ್ರೆ ಅಂದ್ರೆ ನಿಮ್ಗೆ ಥ್ಯಾಂಕ್ ಯು ವೆರಿ ಮಚ್. ಆಕ್ಚುಲಿ ಈ ಸೆಗ್ಮೆಂಟ್ ನನಗೆ ಸಿಕ್ಕಾಪಟ್ಟೆ ಖುಷಿ ಕೊಡುತ್ತೆ, ಜೊತೆಗೆ ಹೆಮ್ಮೆ ಅನ್ಸುತ್ತೆ. ಯಾಕೆಂದ್ರೆ ಜಗತ್ತಿನಲ್ಲಿ ನನಗೆ ಮಾತ್ರ ಈ ಭಾಗ್ಯ ಸಿಕ್ಕಿರೋದು. ಯಾಕೆಂದ್ರೆ ಶಿಷ್ಯಂದ್ರ ಪರ್ಫಾರ್ಮೆನ್ಸ್ಗೆ ಒಬ್ಬ ಗುರುನೇ ನಿಂತ್ಕೊಂಡ್ ಬಿಲ್ಡಪ್ ಕೊಡೋದು ಎಷ್ಟು ಚೆನ್ನಾಗಿ ಸಿಗತ್ತೆ. ಬಹುಶಃ ನಿಮ್ಗೆ ಇವೆಲ್ಲ ಅರ್ಥ ಆಗಿರುತ್ತೆ ಅನ್ಕೋತೀನಿ. ಅಂದ್ರೆ ಈಗ ನನ್ನ ಶಿಷ್ಯಂದ್ರಾದಂತಹ ಶರಣ್ ಹಾಗೂ ನವೀನ್ ಬಂದು ಪರ್ಫಾರ್ಮ್ ಮಾಡಿದರೆ, ಲೆಟ್ಸ್ ವೆಲ್ಕಮ್ ಶರಣ್ ಅಂಡ್ ನವೀನ್.
ಈ ಬಿಲ್ಡಪ್ಗೂ ಹುಡುಗರಿಗೂ ಒಂಥರ ಸಂಬಂಧ. ಅದರಲ್ಲೂ ತಂಗಿಯ ಫ್ರೆಂಡ್ ಮನೆಗ್ ಬಂದ್ಬಿಟ್ರಂತ ಯಾಕೆ ಹೇಳ್ತೀರಿ ಅದ್ರ ಕತೆ? ಇಲ್ದೇರ ದೌಲತ್ತೆಲ್ಲ ಶುರು ಆಗ್ಬಿಡುತ್ತೆ. ನಿಜವಾಗ್ಲು ರೀ, ಬೇಕಾದ್ರೆ ನೀವೇ ನೋಡ್ತೀರಾ? ನೋಡಿ. ಬೆಳಿಗ್ಗಿಂದ ಎಲ್ಲೋಗಿದ್ದಣ್ಣ? ನಿನ್ನ ಬಿಟ್ಟು ಒಂದು ಕ್ಷಣ ನಿಂದ ಇರಕ್ಕಾಗಲ್ಲ. ನಂಗೆ ಗೊತ್ತಮ್ಮ, ಈ ಅಣ್ಣನ ಮೇಲೆ ನಿನಗೆ ಎಷ್ಟು ಪ್ರೀತಿ ಇದೆ ಅಂತ. ಆದ್ರೂ ನಾಳೆ ದಿನ ನೀನು ಮದುವೆ ಆಗಿ ಒಂದು ಗಂಡನ ಮನೆಗೆ ಹೋಗ್ಬೇಕಲ್ಲಮ್ಮ. ಅಣ್ಣ ಅಣ್ಣ ಅಣ್ಣ, ನಾಳೆ ನಂಗೆ ಮದುವೆ ಆದ್ರೂ ನನ್ ಜೊತೆ ನಿನ್ನೂ ಕರ್ಕೊಂಡು ಹೋಗ್ತೀನಣ್ಣ. ತಂಗಿ ತಂಗಿ ತಂಗಿ, ನಾನ್ ನಿನ್ ಮನೆಗ್ ಬಂದ್ರು ಒಂದಿನ ನೆಂಟಾಗಿ ಉಳ್ಕೋಬಹುದು ಅಷ್ಟೇ ಅಮ್ಮ. ಅಣ್ಣ ತಂಗಿ. ಅದ್ ಸರಿ, ನೀನ್ ಬೆಳಿಗ್ಗೆ ಹೊರಗಡೆ ಹೋಗ್ಬೇಕಾದ್ರೆ ನನಗ್ ಫೇಸ್ ಕ್ರೀಮ್ ತರ ಕೇಳಿದ್ನಲ್ಲ, ತಂದಿಲ್ಲಮ್ಮ. ಯಾಕೆ? ನಿನ್ನಂತೆ ಬ್ಯೂಟಿಫುಲ್ ಫೇಸ್ಗೆ ಸೂಟ್ ಆಗೋ ಫೇಸ್ ಕ್ರೀಮ್ ಮಾರ್ಕೆಟ್ ಅಲ್ಲಿ ಇಲ್ವಂತೆ. ಅಣ್ಣನ ನೀನು ತಾಯಿ, ತಂಗಿನ ನೀನು ಸೀಳೈ. ಅದ್ ಸರಿ ಅಣ್ಣ, ಏನೋ ಡವ್ ಹೊಡಿತಾಳೆ. ಹೇಳು ಅಣ್ಣ. ಹೇಳೆ. ಆನ್ಲೈನ್ ಅಲ್ಲಿ ಒಂದ್ ಲಿಪ್ಸ್ಟಿಕ್ ಆರ್ಡರ್ ಮಾಡಿದೀನಿ, ಒಂದ್ಸಾರ ದುಡ್ಡು ಕೊಡೋ. 1,000ನಾ? ಹೋಗಲೇ, ಇಲ್ಲಿ ರಚಿತಾ ಮೇಡಮ್ ತಿನ್ನಕ್ಕೆ ರವೆ ದೋಸೆ ಇಲ್ಲಂತೆ, ಪಿಕೆ ಬಂದು ಪಿಜ್ಜಾ ಕೇಳದ್ಲಂತೆ. ₹1 ಇಲ್ಲ, ಸುಮ್ನೆ ಹೋಗ್ತಾ ಇರು. ಈಗ ಕೊಡ್ತೀಯ ಕೊಡಲ್ವಾ? ₹1,000 ಇದ್ರೆ ಆರಾಮ್ಸೆ 2 ಬಿಯರ್ ಹೊಡ್ಕೊಂಡು ಪಾರ್ಟಿ ಮಾಡ್ಬೋದು. ಅಂತದ್ರಲ್ಲಿ ಇವಳೊಂದು ಸುಮ್ನೆ ಹೋಗ್ತೀರಮ್ಮ. ₹1 ಇಲ್ಲ. ಅಣ್ಣ, ನೀನ್ ಡೈಲಿ ಅಪ್ಪನ್ ಜಾಬಿಂದ ದುಡ್ಡು ಕದೀತಿ ಅಂತ ನನಗೆ ಗೊತ್ತು. ಈಗ ಕೊಟ್ಟಿಲ್ಲ ಅಂದ್ರೆ ಅಪ್ಪನ್ಗೆ ಹೇಳ್ತೀನಿ. ಅಪ್ಪಂಗೆ ಹೇಳ್ತೇನೆ? ಹೇಳ್ಬಿಡ್ತೀಯಾ? ಅಪ್ಪಂಗೆ ಹೇಳ್ತೀಯಾ? ಅಪ್ಪಂಗಲ್ಲ, ಯಾರಿಗೂ ಬೇಕಾದ್ರೆ ಹೇಳು. ಯಾವನಿಗಿದ್ರು ಮಗ, ನಾನಲ್ಲ. ನಂಗೆ ಹೊಡಿತೀನೋ? ನಂಗೆ ಹೊಡಿತೇನೆ? ನಂಗೆ ಹೊಡಿತೇನೆ? ಮಚ್ಚ ಹೇಳೋ. ಲೋ ಮಚ್ಚ, ಆಕ್ಸಿಡೆಂಟ್ ಆಗೋಯ್ತು ಕಣೋ. ಆಕ್ಸಿಡೆಂಟ್? ಹೂ ಕಣೋ, ಎಲ್ಲಾ ಸೇರಿ ಹೊಡಿತಾವ್ರೆ ಕಣೋ. ಫೈಟಿಂಗ್? ಹೂ ಕಣೋ, 30-40 ಜನ ಸೇರಿ ಹೊಡಿತಿದ್ದಾರೆ ಕಣೋ. ಲೊಕೇಶನ್ ಮಾತ್ರ ಶೇರ್ ಮಾಡು, ಎಲ್ಲರನ್ನ ಅಡ್ಡಕ್ಕೂ. 5 ನಿಮಿಷ ಬಂದ್ಬಿಡ್ತೀನಿ. ಬರೀಲಿ. ಏನು? ಅಣ್ಣಂಗೊಂದು ಇಂಪಾರ್ಟೆಂಟ್ ಕೆಲ್ಸ ಇದೆ, ಆಚೆ ಹೋಗ್ತಿದೀನಿ. ಡೋರ್ ಕ್ಲೋಸ್ ಮಾಡ್ಕೊ. ಈ ಇರುವೆಗೆ ಚಡ್ಡಿ ಯಾವ್ದು ಸಕ್ಕ ಡಬ್ಬ ಯಾವ್ದು ಗೊತ್ತಾಗಲ್ಲ. ಅಣ್ಣ ದುಡ್ಡು ಸುಮ್ನೆ ಹೋಗ್ತಾರ. ಇಲ್ಲ ಹೋಗೋಳೆ. ನೀನ್ ಕೊಟ್ಟಿಲ್ಲ ಅಂದ್ರೆ ನಾಯಿ ಬಾಲ ಕುದ್ರೆ ಜುಟ್ಟು. ಈಗ ನನ್ನ ಫ್ರೆಂಡ್ ಬರ್ತಾಳೆ, ಅವಳ ಹತ್ರ ಇಸ್ಕೊಂತೀನಿ. ಫ್ರೆಂಡಾ? ಅಣ್ಣ ಎಲ್ಲ ಹೊರಗಡೆ ಹೋಗ್ತೀನಿ ಅಂದ್ರೆ ಹೋಗಿಲ್ವಾ? ಅದಕ್ಕಿಂತ ಇಂಪಾರ್ಟೆಂಟ್ ಕೆಲ್ಸ ಇಲ್ಲಿದೆ. ಸೊ ಪ್ರೋಗ್ರಾಮ್ ಕ್ಯಾನ್ಸಲ್. ಸ್ವಲ್ಪ ಪೇಸ್ ಟರ್ನ್ ಮಾಡು, ಸ್ವಲ್ಪ ಚಿನ್ನ. ಓ, ಈ ಅಣ್ಣಂದ್ರೆ ಎಷ್ಟು ಮೇಡಮ್? ನಮ್ ಫ್ರೆಂಡ್ಸ್ ಮಾತ್ರ ಲೈನ್ ಹೊಡಿಬಹುದು. ಅವ್ರ ಫ್ರೆಂಡ್ಸ್ ನಾವು ಕಣ್ಣಿಂದ ನೋಡಿದ್ರೆ ಸಾಕು, ನಾಯಿ ತರ ಕಚ್ಚಕ್ಕೆ ಬರ್ತಾರೆ. ಅವ್ರ ತಂಗಿ ಮಾತ್ರ ಸೇಫ್ ಆಗಿರ್ಬೇಕು. ಕಂಡೋರ್ ತಂಗಿ ನೀವ್ ಏನ್ ಬೇಕಾದ್ರೂ ಮಾಡ್ಬೋದು. ತಂಗಿ, ನಿನ್ನ ಅಣ್ಣ ತುಂಬಾ ಒಳ್ಳೆಯವನ್ ಕಣೆ. ಆದ್ರೆ ನಿನ್ನ ಅಣ್ಣನ್ ಫ್ರೆಂಡ್ಸ್ ಪಕ್ಕಾ ಲೋಕಲ್. ಇವ್ನ ಯಾವತ್ತೂ ಹಿಂಗೆ. ಹಾಯ್ ಮಚ್ಚಿ. ಹಾಯ್ ಮಚ್ಚಿ. ಏನೇ ಮಚ್ಚಿ, ಯಾವಾಗ ನೋಡಿದ್ರು ಮನೆಯಲ್ಲೇ ಇರ್ತೀಯ? ಇಲ್ಲ ಆದ್ರೆ ರಾಧಿಕಾ, ಸುಮಾ, ರಮಾ ಅವ್ರ ಜೊತೆ ದೇವಸ್ಥಾನ ಅಲಿತಾ ಇರ್ತೀಯ. ಹುಡುಗರ ಜೊತೆ ಪಾರ್ಕ್, ಪಬ್, ಸಿನಿಮಾ ಅಂತ ಓಡಾಡಮ್ಮ. ಇಲ್ಲಪ್ಪ, ಈ ಹುಡುಗರು ಸರಿ ಇಲ್ಲ. ಯಾಕೆ? ಮೀಟ್ ಮಾಡಬಾ ಅಂತ ಕರೆದು ವಾಮಿಟ್ ಮಾಡಿಸ್ಬಿಡ್ತಾರೆ. ಯಾರು ಇವನು? ಕಾಮಿಡಿ ಪೀಸ್. ನನಗೆ ಹೇಳಕ್ ನಾಚಿಕೆ ಆಗುತ್ತೆ. ನನ್ನ ಅಣ್ಣ.
ಏನು ಇವ್ನ್ ಯಾವಾಗ್ಲೂ ಹಿಂಗೇನಾ? ಯಾವತ್ತೂ ಇಲ್ಲ, ನಿನ್ನಂತ ಬ್ಯೂಟಿಫುಲ್ ಹುಡುಗಿ ಬಂದ್ರೆ ಹಿಂಗ ಆಡ್ತಿರುತ್ತೆ ನಾಯಿ. ಹೆಲೋ. ಸಾರಿ, ನಾನು ನೋಡೇ ಇಲ್ಲ. ಯಾವಾಗ ಬಂದ್ರಿ? ಜಸ್ಟ್ ಬಂದಿದ್ದು. ಇವಾಗ ಬಂದ್ರ? ಆಕ್ಚುಲಿ ನನ್ ಬಾಡಿ ನಾನು ಯಾರಿಗೂ ತೋರ್ಸಲ್ಲ, ದೃಷ್ಟಿ ಆಗ್ಬಿಡುತ್ತೆ. ಜಾಕೆಟ್ ಕೂಡ ಬಿಚ್ಚಿಲ್ಲ. ಮತ್ತೆ ವರ್ಕೌಟ್ ಮಾಡೋ ಟೈಮ್ ಅಲ್ಲಿ ಸಿಟ್ಲೆ ಬಿದ್ರು ನನ್ಗೆ ಗೊತ್ತಾಗಲ್ಲ. ರೇಂಜ್ ಗೆ ಇನ್ವಾಲ್ವ್ಮೆಂಟ್. ಸಾರಿ. ಹೇಳ್ ಮಚ್ಚ. ಲೋ ಮಚ್ಚ, 5 ನಿಮಿಷದಲ್ಲಿ ಬರ್ತೇನೆ ಅಂದು 1 hour ಆಯ್ತಲ್ಲೋ, ಬರ್ಲೇ ಇಲ್ವಲ್ಲೋ? ಡೋಂಟ್ ವರಿ, ಕೂಲ್ ಡೌನ್, ಕೂಲ್ ಡೌನ್. ಇದ್ರ ಬಗ್ಗೆ ನಾನು ಕಮಿಷನರ್ ಹತ್ರ ಮಾತಾಡ್ತೀನಿ. ತುಂಬಾ ಪ್ರಾಬ್ಲಮ್ ಆಗ್ತಿದೆ ಕಣೋ. ಏ ಮಚ್ಚ, ಯಾಕೋ ಟೆನ್ಷನ್ ಮಾಡ್ತೀಯಾ? ನಾವ್ ಯಾರಮ್ಮ, ಮಹಡಿ ಮೇಲೆನೆ ಬಾವಿ ತೋಡೋರು. 1 ಲೀಟರ್ ಬಾಟ್ಲಿಗೆ 1.5 ಲೀಟರ್ ನೀರು ತುಂಬ್ತಾರು. ಮಚ್ಚ, ಬೇಗ ದುಡ್ಡು ತಗೊಂಬಾರೋ, ಇಲ್ಲಿ ಬಿಡ್ತಾ ಇಲ್ಲ, ಗಾಡಿ ಬಿಡ್ತಾ ಇಲ್ಲ ಕಣೋ. ಮನಿ ಬಗ್ಗೆ ಯಾಕೋ ಟೆನ್ಷನ್ ಮಾಡ್ತೀಯಾ? ಮನಿ ವಿಲ್ ಕಮ್ ಟುಡೇ, ಗೋ ಟುಮಾರೋ. ಓಕೆ ಓಕೆ, ಮಾತಾಡ್ತೀನಿ. ಸಾರಿ, ನನ್ ಫ್ರೆಂಡ್ ಯಾರಿಗೆ ಏನೇ ಪ್ರಾಬ್ಲಮ್ಸ್ ಆದ್ರೂ ನಂಗೆ ಕಾಲ್ ಮಾಡ್ತಾರೆ. ಎಲ್ಲಾ ಕಡೆ ನಮ್ ಕೈ ಹೋಗ್ಬೇಕಂದ್ರೆ ಸ್ವಲ್ಪ ಕಷ್ಟ. ಅಣ್ಣನ್ ರೇಂಜ್ ಅದು. ಬೈ ದ ವೇ, ತುಂಬಾ ಬ್ಯೂಟಿಫುಲ್ ಆಗಿದ್ದೀರಾ. ಕೋಪ ಬಂದ್ರೆ ಏನ್ ಮಾಡ್ತೀರಾ? ಚಪ್ಪಲಿ ಹೊಡಿತೀನಿ. ದೇವಸ್ಥಾನಕ್ಕೆ ಬರ್ತೀರಾ? ಸ್ವಲ್ಪ ಮಾತಾಡ್ಬೇಕಿತ್ತು. ನಿಮಗೆ ಹೊಡಿಯಲ್ಲ. ಯಾಕೆ? ನನ್ ಫ್ರೆಂಡ್ ಅಣ್ಣ ಅಲ್ವಾ? ಬೈ ದ ವೇ, ಐ ಆಮ್ ಸೌರವ್. ಓಕೆ. ನೀನೇನೆ ಬೀದಿಯಲ್ಲಿ ಹೋಗೋ ನಾಯಿಗೆಲ್ಲ ಬೆಲ್ಟ್ ಆಗ್ತಾ ಇದ್ಯಾ? ಅದ್ಬಿಡು, ನಿಂಗೆ ಒಳ್ಳೆ ಜ್ಯೂಸ್ ತಗೋ ಬರ್ತೀನಿ. ಅಲ್ಲಿವರೆಗೂ ಇವನ ಹತ್ರ ಮಾತಾಡ್ತಿರ್ಬೇಡ. Excuse me, I am Saurav, just 20 years old. 20 years? Yeah, top 10 years, bottom 10 years, all together just 20 years. ನಿಮಗೆ 20 years? ನಿಮ್ ತಂಗಿಗೆ ಹೆಂಗೆ 22 years? ಅವಳು ನನ್ ತಂಗಿನೇ, ಬಟ್ ನಂಗಿಂತ 2 ವರ್ಷ ಮುಂಚೆ ಹುಟ್ಬಿಟ್ಲಷ್ಟೇ. ಐ ಲವ್ ಯು. 5,000. ಅಂದ್ರೆ ಇದುವರೆಗೂ 4,999 ಜನ ಐ ಲವ್ ಯು ಹೇಳಿದ್ದಾರೆ. ನಿಮ್ಮನ್ನು ಸೇರಿ 5,000 ಜನ ಆದ್ರು ಅಂದೆ. 1 ನಿಮಿಷ ದಸಕ್ ಅನ್ಸ್ಬಿಡ್ತು. ಬಟ್ ನಾನ್ ಬೇರೆಯವ್ರ ತರ ಅಲ್ಲ ರೀ, ನನ್ ಸ್ಟೈಲೇ ಬೇರೆ. ಅಲ್ಲ, ಅದ್ ಹೆಂಗೆ ಅಂತೀನಿ. ನೋಡಿದ ತಕ್ಷಣ ಅದ್ ಹೆಂಗ್ರಿ ನೀವು ಐ ಲವ್ ಯು ಹೇಳ್ಬಿಡ್ತೀರಾ? ರೀ, ಈ ಹುಡುಗಿ ಮನ್ಸನ್ನೋದು BMTC ಬಸ್ ಇರೋ ಸೀಟ್ ಇದ್ದಂಗೆ. ಖಾಲಿ ಆಗಿರೋಗ್ಲು ಹೋಗಿ ಕೂತ್ಕೋಬೇಕು. ಸ್ವಲ್ಪ ಯಾಮಾರ್ಬಿಟ್ರು ಬೇರೆಯವ್ರು ಬಂದು ಖರ್ಚಿ ಹಾಕೊಂಡ್ಬಿಡ್ತಾರೆ. ನೀವ್ ಬೆಡ್ಶೀಟ್ ಹಾಕ್ಬಿಡಿ. ಆದ್ರೂ ತಂಗಿ ಫ್ರೆಂಡ್ ತಂಗಿ ಅಲ್ವಾ? ಇದು ಏನ್ ಲಾಜಿಕ್ ಚಿನ್ನ? ಹಂಗಂತ ಗಂಡನ್ ಫ್ರೆಂಡ್ ಗಂಡ ಆಗ್ತಾರ? ನಿಮ್ಮಂತ ಬ್ಯೂಟಿಫುಲ್ ಹುಡುಗಿರ್ನ ತಂಗಿ ಅಂತ ಹೇಳ್ಕೊಳಕ್ಕೆ ನಮ್ಮಂತ ಹುಡುಗರು ದಿಲ್ ಒಪ್ಕೊಳಲ್ಲ ರೀ. ಅಂದ್ರೆ ನಾನು ಅಷ್ಟೊಂದು ಬ್ಯೂಟಿಫುಲ್? ಯಪ್ಪ ಇಲ್ವಾ? ಮತ್ತೆ ನೀವೇನಾದ್ರೂ ಹೊಸ ಫಿಲಂ ರಿಲೀಸ್ ಆದ್ರೆ ಥಿಯೇಟರ್ಗೆ ಮಾತ್ರ ಹೋಗ್ಬೇಡಿ. ಯಾಕೆ? ಬಂದಿರೋರೆಲ್ಲ ಪಿಕ್ಚರ್ ಬಿಟ್ಟು ನಿಮ್ಮನ್ನೇ ನೋಡ್ತಾರೆ. ವಾರಿ ಒಳಗ್ ಕಾಳ್ ತಿಂತಿದೆ, ಸಿಕ್ಕಿ ಚಾಕ್. ಹೌದ್ರಿ, ನನ್ನಲ್ಲಿ ಅಂತ ಸ್ಪೆಷಾಲಿಟಿ ಏನಿದೆ? ನೀವು ಹುಡುಗಿನೇ ಅಲ್ಲ, ದೇವತೆ. ಏನ್ ಗೊತ್ತಾ, ನಾರ್ಮಲ್ ಆಗಿ ಗರ್ಲ್ಸ್ ಸಮ್ಮರ್ ಬಂದ್ರೆ ಹಳೆ ಲೆಗ್ಗಿನ್ಸ್ ನ ಕಟ್ ಮಾಡ್ಕೊಂಡು ಕೈಗೆ ಹಾಕೊಂಡು ಗಾಡಿ ಓಡಿಸ್ಕೊಂಡು ಹೋಗ್ತಾರೆ. ಆದ್ರೆ ನೀವೇನ್ರಿ, ಬ್ರಾಂಡೆಡ್ ಡ್ರೆಸ್ಸು, ಬ್ರಾಂಡೆಡ್ ಸ್ಲಿಪ್ಪರು, ಬ್ರಾಂಡೆಡ್ ಬ್ಯಾಗ್ ಎಲ್ಲ ಬ್ರಾಂಡೆಡ್ ಕಣ್ರಿ. ಅದು ಹೋಗ್ಲಿ, ನಮ್ ಮೇಘ್ನ ಒಂದು ಮೇಕಪ್ ಮಾಡ್ತಾಳೆ, ಯಪ್ಪ ಕರ್ರಾಪ ನೋಡಕ್ಕಾಗಲ್ಲ. ಮುಖನೇ ಒಂದ್ ಕಲರ್, ಕತ್ತೆ ಒಂದ್ ಕಲರ್, ಸೊಂಟನೇ ಒಂದ್ ಕಲರ್. ಆದ್ರೆ ನಿಮ್ ಮೊಣಕೈ ಕೂಡ ಕೆಂಪಗಿದೆಲ್ಲ ರೀ. ಅಯ್ಯೋ, ಎಷ್ಟ್ರಿ ಹೊಗಳ್ತೀರಾ ನೀವು? ನಂಗೆ ನಾಚಿಕೆ ಆಗುತ್ತೆ ಕಣ್ರಿ. ಆಕ್ಚುಲಿ ನಾ ಕಾಲಲ್ಲೇ ಕಾಮಿಡಿ ಕೂಡ ಮಾಡ್ತೀನಿ. ನಂಬರ್ ತಗೊಳ್ಳಿ, ಕೊಡಿ. ABCDEFGHIJ. ನೀವು ನಂಬರ್ ಕೊಡಲ್ವಾ? ಕಾಕಾ ಕಿಕಿ ಕುಕು ಕ್ರು ಕೆ. ಲಾಸ್ಟ್ ನಂಬರ್ ಕಮ್ ಕಹಾ ಅಲ್ಲ, ಆಹಾ. ಫ್ಯಾನ್ಸಿ ನಂಬರ್. ಬೈ ದ ವೇ, ನಾ ಏನಾದ್ರೂ ಬೋರ್ ಹೊಡಿಸ್ತಿದ್ದೀನ? No. Actually, I'm enjoying your company, you know. Is it? ನಗ್ತವಳ
ರೀ ನಾನು ಇನ್ನೂ ಒಂದು ಜೋಕ್ ಮಾಡ್ಲಾ? ಥ್ಯಾಂಕ್ ಯು. ಸಿಂಹದ ಗುಹೆಗೆ ಸೇಫ್ ಆಗಿ ಹೋಗಿ ಬರೋ ಪ್ರಾಣಿ ಯಾವುದು? ಯಾವುದು? ಇನ್ನೊಂದು ಸಿಂಹ. ಹೇ, ನಾನು ಹೇಳಿಲ್ವೇನೆ ಅವನ ಹತ್ರ ಮಾತಾಡ್ತಿರ್ಬೇಡ ಅಂತ? ಹೋಗಿ, ನಿಮ್ಮ ಅಣ್ಣ ಇಷ್ಟು ಹ್ಯಾಂಡ್ಸಮ್, ಸ್ಮಾರ್ಟ್, ರೊಮ್ಯಾಂಟಿಕ್, ಒಳ್ಳೆ ಕಾಮಿಡಿ ಸೆನ್ಸ್ ಇದೆ ಅಂತ ಯಾಕೆ ಹೇಳಿಲ್ಲ? ಯಾರು ಇವನ್ಗ? ದಿಕ್ಕೆಮ್ಮ ಕರ್ನಾಟಕದ ನಂಬರ್ 1 ಕಾಮಿಡಿಯನ್ ಆಗಿರೋದು. ಅಣ್ಣ ಬಿಲ್ಡಪ್ಗೆ ಪ್ಲೀಸ್. ನಂಬರ್ 1. ಆಕ್ಚುಲಿ I love you. ನಿಂಗೇನಾದ್ರೂ ಬುದ್ಧಿ ಇದೆಯೇನೆ? ಹೋಗಿ ಹೋಗಿ ಇವನ್ ಲವ್ ಮಾಡ್ತೀಯಾ? ಹೌದು ಕಣೆ. ಆಕ್ಚುಲಿ ಇವ್ರೆಷ್ಟು ಕಾಮಿಡಿ ಮಾಡ್ತಾರೆ ಗೊತ್ತಾ? ಇಲ್ಲಿ ನೋಡಿ, ಯಾವಾಗೇನೋ ಕಾಮಿಡಿ ಮಾಡಿದ್ರಲ್ಲ, ಪ್ಲೀಸ್ ಇನ್ನೊಂದು ಜೋಕ್ ಮಾಡಿ. You need one more joke? Oh my god, it's my pleasure, yeah. ಎಲ್ಲ 2 ಹುಲಿಗಳು ಬೇಟೆಯಾಡಕ್ ಹೋಗುತ್ತೆ. ಒಂದು ಹುಲಿ ಮಾತ್ರ ಜಿಂಕೆನ ಬೇಟೆಯಾಡಿ ತಿನ್ನುತ್ತೆ, ಇನ್ನೊಂದು ಹುಲಿ ಮಾತ್ರ ತಿನ್ನಲ್ಲ. ಯಾಕೆ? 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 ಯಾಕಂದ್ರೆ ಇನ್ನೊಂದು ಹುಲಿ ಶಬರಿಮಲೆಗೆ ಮಾಲೆ ಹಾಕಿತಂತೆ. ಅಯ್ಯೋ, ಏನು ಅಪ್ಪ, ಏನಾಯ್ತು? ಏನಾಯ್ತು ಗೊತ್ತಾ? ಏನಾಯ್ತು? ನಾನು ಆಕ್ಚುಲಿ ಇವತ್ತು ಜಿಮ್ ಫೀಸ್ ಕಟ್ಬೇಕು. ಇವತ್ತು ಲಾಸ್ಟ್ ಡೇಟ್. ATM ಕಾರ್ಡೇ ತರ್ಲಿಲ್ಲ. ಎಷ್ಟು ಬೇಕು? 5,000. After all 5,000? After all? Hey, come on baby, just 5,000 ತಾನೆ, ನಾನ್ ಕೊಡ್ತಿರ್ಲಿಲ್ವಾ? ಅಣ್ಣ, ಆಗ್ಲೇ 1,000 ಕೇಳದೆ ಕೊಟ್ಟಿಲ್ಲ, ಈಗ 5,000 ಎಲ್ಲಿಂದ ಬಂತು? ಏನಾಯ್ತು? ಅದು ತಂಗಿಗೆ ಕಾಸ್ಮೆಟಿಕ್ಸ್ ತೆಗಿಯಕ್ಕೆ 10,000 ಬೇಕಂತೆ. ಆಫ್ಟರ್ ಆಲ್ 10,000 ಕೇಳ್ತಿದ್ದಾಳೆ. ಕೊಡಿ ಕೊಡಿ. ಅಣ್ಣ, 10,000 ಅಲ್ಲ, 50,000 ಬೇಕಾದ್ರೆ ತಗೋ. ಡಿಸ್ಟರ್ಬ್ ಮಾಡ್ಬೇಡ. ಬೇಬಿ, ಬೇಬಿ, ಹಾ ಬೇಬಿ, ಹಾ ಬೇಬಿ, ಓಕೆ ಬೇಬಿ, ಬಂದೆ ಬೇಬಿ, ಬಂದೆ ಬೇಬಿ. ಬೇಬಿ ಯಾವ ಬೇಬಿ? ಬೇಬಿ ಅಲ್ಲ, ಬೇಬಿ ಅಂದ್ರೆ ಬಾಯ್ ಫ್ರೆಂಡ್. ಬಾಯ್ ಫ್ರೆಂಡ್. ಮ್ಯೂಸಿಕ್. Turn the song. ಸೊಳ್ಳೆ ತರ ಇದನ್ನ ನೋಡಕ್ಕೆ ಇವ್ ನಿನ್ ಬಾಯ್ ಫ್ರೆಂಡಾ? ಸೊಳ್ಳೆನೆ ಕಣೋ, ರಾತ್ರಿ ಇಡೀ ನಿದ್ದೆ ಮಾಡಕ್ ಬಿಡದೆ ಇರೋದು. ಆಗ ಇಷ್ಟೊತ್ತು ಮಾತಾಡಿದಲ್ಲ, ನೀನು ನನ್ನ ಹತ್ರ ಡವ್ ಮಾಡ್ದೆ, ನಾನೊಂದ್ ಸ್ವಲ್ಪ ಫ್ಲರ್ಟ್ ಮಾಡ್ದೆ. ಕಮನ್ ಬೇಬಿ, ಲೆಟ್ಸ್ ಗೋ. ನಿಮ್ಮಂತ ಗರ್ಲ್ಸ್ ನ ಕಡೆ ನಮ್ಮಂತ ಬಾಯ್ಸ್ ಲೈಫ್ ಹಾಳಾಗ್ ಹೋಗ್ತಿರೋದು. ಯಾವನಿಗೆ ಹೇಳ್ತಾ ಇದ್ದಾನೆ? ಬೇಬಿ ಪ್ಲೀಸ್ ಬೇಬಿ. ನೋ ಬೇಬಿ, ಬಿಡ. ನೀನು ಬಿಡು. ಅವಳನ್ನ ಲವ್ ಮಾಡ್ತಾ ಇದೆಯಾ? ಮಾಡ್ತಾ ಇದ್ದೀನಿ. ಅವಳು ನಿನಗೆ ಬೇಕಾ? ಬೇಕೇ ಬೇಕು. ಕೊಟ್ಟಿಲ್ಲ ಅಂದ್ರೆ ಎತ್ತಾಕೊಂಡು ಹೋಯ್ತೀರಿ. ಹಂಗಾದ್ರೆ ಹಂಗಾದ್ರೆ ಏನೀಗ? ಹಂಗಾದ್ರೆ
ಎಲ್ಲಿ ಕರ್ಕೊಂಬೇಕು ಹೇಳು, ನಾನೇ ತಂದು ಬಿಟ್ಟು ಹೋಗ್ತೀನಿ. ಅಣ್ಣ ಲೇ, ಕೋಳಿ ಮೊಟ್ಟೆ ಇಟ್ರೆ ಈಸಿಯಾಗಿ ತಂದ್ಕೊಂಡು ಆಮ್ಲೆಟ್ ಮಾಡ್ತಿರಲ್ಲ, ಆದ್ರೆ ಆ ಕೋಳಿಗೆ ಗೊತ್ತುಕೊಂಡ್ರು ಮೊಟ್ಟೆ ಇಡೋದು ಎಷ್ಟು ಕಷ್ಟ ಅಂತ. ನನ್ ಡೈಲಾಗ್ ಕಣೋ. ಡೈಲಾಗ್ ಯಾರ್ದು ಅಂತ ಇಂಪಾರ್ಟೆಂಟ್ ಅಲ್ಲ ಮಚ್ಚ, ಮತ್ತ ಇಲ್ಲಿ ನಿಂದಲ್ಲ ನಂದು, ನಂದಲ್ಲ ನಂದೇ ಕಣ. ಬೇಬಿ ಓಣ ಯೋ 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 ಯೋ. ಅಣ್ಣ ಅಣ್ಣ ಹೇಳಮ್ಮ. ಇನ್ಮೇಲಾದ್ರೂ ಈ ತಿರ್ಪೇಶೋಕಿ ಬಿಟ್ಟು ಬುದ್ಧಿ ಅದ್ ಕಲಿ. ಸರಿ, ನನ್ ತಂಗಿ ಹೇಳ್ದಂಗೆ ಕೇಳ್ತೀನಿ. ಹೇಳು ಮಚ್ಚ. ಲೋ ಮಚ್ಚ, ಏನೋ ನಿಮ್ ಮನೆ ಮುಂದೆ ಒಂದು ಒಳ್ಳೆ ಜಿಂಕೆ ಮರಿ ಹೋಗ್ತಾ ಇತ್ತು. ಅದು ನನ್ ತಂಗಿ ಫ್ರೆಂಡ್ ಮಚ್ಚ. ನಿಂಗ್ ಗೊತ್ತಲ್ಲ, ಟಾರ್ಚರ್ ಮಚ್ಚ, ಮೈ ಮೇಲೆ ಬಿದ್ದು ಮಾತಾಡ್ಸ್ತಾಳೆ. ನಾನೇ ಅವಾಯ್ಡ್ ಮಾಡ್ದೆ. ಏಯ್, ನಾವೆಲ್ಲ ಯಾರಮ್ಮ? ಅಯ್ಯೋ ಬಿಲ್ಡಪ್ ನನ್ನ ಮಗನೇ, ಇಲ್ಲಿ ನಾನ್ ಸಾಯ್ತಾ ಇದ್ದೇನೆ. ಬೆಳಿಗ್ಗೆ ಇಸ್ಕೊಂಡಿದ್ದ 5,000 ರೂಪಾಯಿನಾದ್ರೂ ನಂಗೆ ಕೊಡೋ, ನಾ ತಪ್ಪಿಸ್ಕೊಂಡ್ ಬರ್ತೀನಿ. ಅಣ್ಣ, 5,000 ನಿಂದಲ್ವಾ? ವಲ್ಲ ಟು ಬಿ ಫ್ರಾಂಕ್, ಈ ತರ ತಿರ್ಪೆ ಶೋಕಿ ಮಾಡೋರ್ಗೆ ಈ ತರ ಯಾವ ತರ ಬುದ್ಧಿ ಕಲಿಸ್ಬೇಕು ಅಂತ ಸಾಕಾದಾಗ ಹೇಳಿದ್ರ. ಆಮೇಲೆ ಇನ್ನೊಂದೇನ್ ಗೊತ್ತಾ, ಈ ತಂಗಿ ಫ್ರೆಂಡ್ಸ್ ಬರೋದೇ ಅಣ್ಣಂದ್ರ ನೋಡಕ್ಕೆ ಅಂತ, ಆಮೇಲೆ ಹುಡುಗರ ಮೇಲೆ ಗೂಬೆ ಕೂರ್ಸೋದು. ನೀವ್ ಹಂಗೆ ಅದನ್ನ ನೋಡಿದ್ರಿ, ಹಿಂಗ್ ಮಾಡಿದ್ರಿ ಅಂತ. ಅಲ್ವೇನಾ? ಅಲ್ವೇನಾ? ಎಸ್. ವಲ್ಲ ರುಚಿತಾ, ನಿಮ್ಮ ಕ್ಲೋಸ್ ಫ್ರೆಂಡ್ ಪುಷ್ಪ ಇದಾರಲ್ಲ, ಪುಷ್ಪಗೆ ಅಣ್ಣ ಇದಾನ? 3 ಜನ ಇದಾರೆ. 3 ಜನ? ಒಬ್ಬ ಇದ್ದೆ ಹಿಂಗಿದೆ, 3 ಜನ ಇದ್ರೆ ಹೆಂಗಿರ್ಬೋದು ಅಂತ. ಆಕ್ಚುಲಿ 3 ಜನದಲ್ಲಿ 2 ತುಂಬಾ ಚೆನ್ನಾಗಿದ್ದಾರೆ. ಯಾರು ಇಷ್ಟ ಆಗಿದ್ದಂಗಾರೆ? ನನ್ಗೆ ಇಷ್ಟ ಆಗಿರೋದು ಅವ್ರಿಬ್ರು. ಅಂದ್ರೆ ಯಾರು ಕಾರಣ ಹಾಕೊಂಡು ಹೋಗ್ತಾ ಇದ್ದಿದ್ದು ಈ ತರ ಬೇಕು ಅಂತ ಅವ್ರ ಅಣ್ಣಂದ್ರೆ ಬಿಲ್ಡಪ್ ಅಲ್ಲ? ಚೇ ಹಂಗೆಲ್ಲ ಮಾಡ್ತಾರಿಲ್ಲ. ಬಟ್ ನಾನು ಅವ್ರ ಮನೆಗೆ ಹೋದಾಗೆಲ್ಲ ಒಟ್ಟಿಗೆ ಇರ್ತಾರಲ್ಲ, ಸೊ ಪಾಪ ಜಿಮ್ಮು ಏನೇ ಕೆಲ್ಸ ಇದ್ರು, ಇಲ್ಲ ಆಮೇಲೆ ಹೋಗ್ತೀನಿ, ಆಫ್ಟರ್ ಲೈಕ್ half an hour ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿದ್ರು. ಎಕ್ಸಾಕ್ಟ್ಲಿ, ಇವನು ಅದೇ ಮಾಡಿದ್ರು ಅಲ್ವಾ? ಐ ಕುಡ್ ಕನೆಕ್ಟ್ ದಿಸ್. ಅದಕ್ಕೆ ಅಷ್ಟೊಂದು ನಗ್ತಾ ಆಗಳ. ನಾನು ಏನಿದು ಇಷ್ಟೊಂದು ನಗ್ತಾ ಇರೋದು ರಚಿತಾ ಅಂತ ಇವಾಗ ಅರ್ಥ ಆಯ್ತು. ಓಕೆ, ಹೆಂಗಿತ್ತು? ವೆರಿ ನೈಸ್ ಯಾ, ತುಂಬಾ ಚೆನ್ನಾಗಿತ್ತು. ಅಂಡ್ ಚರಣ್ ಫಾರ್ ದ ಫಸ್ಟ್ ಟೈಮ್ ಈ ಸ್ಕಿಟ್ ಅಲ್ಲಿ ಲೀಡ್ ಮಾಡಿರೋಂತ ಒಂದು ಲೈಕ್ ಹೀರೋನೇ ಅಂತ ಹೇಳ್ಬೋದು ನಾವು. ತುಂಬಾ ಚೆನ್ನಾಗಿ ಮಾಡಿದ್ರಿ. ವೆರಿ ನೈಸ್ ಚರಣ್, ತುಂಬಾನೇ ಚೆನ್ನಾಗಿ. ನಿಮ್ಮ ಡೈಲಾಗ್ಸ್ ಚೆನ್ನಾಗಿತ್ತು. ಫಸ್ಟ್ ಆಫ್ ಆಲ್ ಡೈಲಾಗ್ಸ್, ಎಸ್, ವೆಂಕಟ್ ಸರ್, ಓ ಗಾಡ್, ಅವ್ರ ಮಾತೇ ಆಡಂಗಿಲ್ಲ ಡೈಲಾಗ್ಸ್. OMG. ನಮ್ಮ ರಾಘು ಅಂತೂ, ರಾಘು ಲುಕಿಂಗ್ ವೆರಿ ಕ್ಯೂಟ್. ರಾಘು ವೈಟ್ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕಾಂಪ್ಲಿಮೆಂಟ್ ಮಾಡ್ತದೆ. ಅಂಡ್ ಪ್ರಾಪರ್ ಬಾಡಿ ಶೇಪ್ ಇರೋದ್ರಿಂದ ಫ್ರಾಕ್ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ. ಥ್ಯಾಂಕ್ ಯು. ಅಂಡ್ ನಿನ್ನ ಕ್ಯಾರೆಕ್ಟರ್ ತುಂಬಾ ಮೋಸ್ಗಾರ ಕ್ಯಾರೆಕ್ಟರ್ ನಿಂದು. ಬಟ್ ತುಂಬಾ ಚೆನ್ನಾಗಿತ್ತು ಕಂಡು, ನಂಗೆ ಸಖತ್ ಇಷ್ಟ ಆಯ್ತು ನಿಮ್ಮ ಒಂದು ಸ್ಕೆಚ್. ಥ್ಯಾಂಕ್ ಯು ಗುರು ಸರ್. ಅದೇ ಇದೆ, ಈ ತರ ಆಗೋದಿದೆಯಲ್ಲ, ತುಂಬಾ ನ್ಯಾಚುರಲ್ ಆಗಿದೆ, ತುಂಬಾ ಇಷ್ಟ ಆಯ್ತು. ಇವಳು ತುಂಬಾ ಎಂಜಾಯ್ ಮಾಡ್ತಾ ಇದ್ಲು. ರಚಿತಾ ವಾಸ್ ಜಸ್ಟ್ ಸ್ಟಾರ್ಟಿಂಗ್ ಇಂದ ಫುಲ್ ಬ್ಲಾಸ್ಟ್ ಅಲ್ಲಿದ್ರು. ನನಗೆ ಆಕ್ಚುಲಿ ಇವತ್ತು ಎಲ್ಲದಕ್ಕಿಂತ ನಮ್ಮ ರಾಘುದು ಫಿಗರ್ ಯಾರು ನನ್ನ ಲೆಕ್ಕದಲ್ಲಿ ಯಾವ ಹುಡುಗಿಗಿಲ್ಲ ಈಗ. ಹೇಳ್ತಾರೆ ಕರೆಕ್ಟಾ? ಅದು ಡ್ರೆಸ್ಸು, ದ ಮ್ಯಾನರಿಸಮ್ ಇದೆಯಲ್ಲ, ಆ ಫ್ರಾಕ್ ಫುಲ್ ಮಾಡೋದಿದೆ, ಕವರ್ ಮಾಡೋದು ತುಂಬಾ ನಿಲ್ಲೋ ಸ್ಟೈಲ್ ನೋಡಿ, ಆ ಫೆಮಿನಿಟಿ ಇದೆ. ವಾಸ್ ಅಮೇಸಿಂಗ್. ಅಂಡ್ ಯುವರ್ ಯೋ ವಾಸ್ ವೆರಿ ಗುಡ್. ಬಟ್ ಏನ್ ಚರಣ್ ಫುಲ್ ಚಿಂದಿ. ಅದೊಂದು ಡೈಲಾಗ್ ಇದೆ, ನಂಬರ್ 1 ಕಾಮಿಡಿಯನ್ ಅಂತ. ಬಿಲ್ಡಪ್ ಗೆ ಸುಮ್ನೆ ಇರು ಅಂತಾರೆ. ಒಂದ್ ದಿವ್ಸ ಆಗ್ತೀಯ ಬಿಡು. Loved it.
ಎಲ್ಲರೂ ಸೂಪರ್ ಆಗಿ ಪರ್ಫಾರ್ಮ್ ಮಾಡಿದ್ರಿ, ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರಿ. ಬಟ್ ಸದ್ಯಕ್ಕೆ ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಆಕ್ಚುಲಿ ಗುರು ಸರ್, ಸಂಜೆ ಹೊತ್ತು ಆ ತುಂತುರು ಮಳೆ, ಆ ಬಿಸಿ ಕಾಫಿ, ಲಾಂಗ್ ರೈಡು, ಇದೆಲ್ಲ ಎಷ್ಟು ಮಜಾ ಕೊಡುತ್ತಲ್ವಾ ಸರ್? ನಿಮ್ಮ ಹಾಡು ನಮ್ಗೆ ಅಷ್ಟೇ ಮಜಾ ಕೊಡುತ್ತೆ. ಮಡಿಕೇರಿ ಮಂಜಲ್ಲಿ ಕೊಡಗಿನ ಕಾಫಿ ಕುಡ್ದಂಗೆ ಕಿಕ್ಕು ಕೊಡುತ್ತೆ. ಇದೇ ಒಂದು ಖುಷಿಗೆ ನಿಮ್ಮಿಂದ ಆ ಒಂದು ಕಿಕ್ಕು ಕೊಡುವಂತ ಸಾಂಗ್ ಬರ್ಲಿ ಸರ್. ಗುರು ಸರ್ಗೆ 3 cheers to ಗುರು ಸರ್. ಹಿಪ್ಪಿ ಹಿಪ್ಪಿ ಹಿಪ್ಪಿ. ನಾವೆಲ್ಲರೂ ಸಿಕ್ಕಾಪಟ್ಟೆ ಮಜಾ ಮಾಡಿದ್ವಿ. ಕೆಟ್ಟೋದ್ರಪ್ಪ ಪ್ಯಾಟೆ ಹುಡುಗಿರು ಅಮೇಸಿಂಗ್. ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು. ಗಂಡ ಹೆಂಡತಿ ಅಂದ್ರೆ ಹಾಲು ಜೇನಿದ್ ಹಾಗಿರ್ಬೇಕ್ರಿ. ಅಂಡರ್ಸ್ಟ್ಯಾಂಡಿಂಗ್ ಕರೆಕ್ಟ್ ಆಗಿದ್ರೆ ಲೈಫ್ ಸ್ವೀಟ್ ಆಗಿರುತ್ತೆ. ಡೌಟ್ ಅನ್ನೋದು ಹತ್ರಕ್ಕೂ ಬರಬಾರ್ದು. ಒಂದು ವೇಳೆ ಬಂತು ಅಂತ ಇಟ್ಕೊಳ್ಳಿ, ಏನಾಗತ್ತೆ ಗೊತ್ತಾ? ಹೀಗಾಗತ್ತೆ. ರೀ, ಬಂದಾಗ್ಲಿಂದ ಒಂದೇ ಸ್ಟೆಪ್ ಆಗ್ತಿದಿರಲ್ಲ, ನೋಡ್ದವ್ರಿಗೆ ಬೇಜಾರಾಗಲ್ವೇನ್ರಿ? 3 ವರ್ಷದಿಂದ ನಿನ್ನ ಒಬ್ಳನ್ನೇ ನೋಡ್ತಾ ಇದ್ದೀನಲ್ಲ, ನನಗೆ ಎಷ್ಟು ಬೇಜಾರಾಗಿರ್ಬೇಡ ಲೆಕ್ಕ. ಅದ್ ಬಿಡಿ, ಹೇಳು. ಇವತ್ತೇನ್ ಸ್ಪೆಷಲ್ ಹೇಳಿ? ನನ್ ಬರ್ತಡೇನಾ? ಅಲ್ಲ. ನಿನ್ ಬರ್ತಡೇನಾ? ಅಲ್ಲ. ಅಲ್ಲ. ಇನ್ನೇನು?
ಎಸ್ ಮಾಡ್ರಿ. ಗೊತ್ತಾಗ್ತಾ ಇಲ್ವಲ್ಲೇ. ಇವತ್ ನಮ್ ವೆಡ್ಡಿಂಗ್ ಆನಿವರ್ಸರಿ ರೀ. ಆ ಖುಷಿಗೆ ಏನ್ ಮಾಡೋಣ? 5 ನಿಮಿಷ ಮೌನ ಆಚರಣೆ ಮಾಡೋಣ. ಲೇ, ಈ ಸೆಲೆಬ್ರೇಷನ್ ಇದ್ರಕ್ಕಿಂತ ಚೆನ್ನಾಗಿ ಯಾರೇ ಮಾಡ್ತಾರೆ. ಹೋಗ್ರಿ, ನಿಮಗ್ ನನ್ನ ಗೋಳಿ ಕುಣಿಲ್ಲ ಅಂದ್ರೆ ಸಮಾಧಾನನೇ ಆಗಲ್ಲ ಅಲ್ವಾ? ನಾನು ಕಾಫಿ ಹೋಗ್ರಿ ಸರ್. ಈ ಹೆಂಡತಿನ ಕೆಣಕದ್ರಲ್ಲಿರೋ ಸುಖ ಮತ್ತೆಲ್ಲೂ ಇಲ್ಲ ಸರ್. ಎನಿವೆ, ನನ್ನ ಹೆಸರು ದಿವಾಕರ್ ಅಂತ. ಅಕ್ಕ ಪಕ್ಕದ ಮನೆಯವರು ನನ್ನ ಕಂಟೆಂಟೇ ಅಲ್ಲ ಅಂತಾರೆ. ಆದ್ರೆ ನಾನೆಂತ ಕಂಟೆಂಟು ಅಂತ ನನ್ನ ಹೆಂಡತಿಗೆ ಗೊತ್ತು ಸರ್. ಸರ್, ಸಂಸಾರ ಅನ್ನೋದು ಒಂಥರ ದೇವಸ್ಥಾನ ಇದ್ದಂಗೆ. ಒಳಗೋ ಕೈ ಮುಗ್ದವನು ಭಕ್ತಾನೆ, ಕಾಣಿಕೆ ಹಾಕ್ದವನು ಭಕ್ತಾನೆ. ಒಟ್ನಲ್ಲಿ ಮನ್ಸಲ್ಲಿ ಭಕ್ತಿ ಇರಬೇಕು ಅಷ್ಟೇ. ನಾನು ನನ್ನ ಹೆಂಡತಿ ಎಷ್ಟು ಅನ್ಯೋನ್ಯವಾಗಿದ್ದೀವಿ ಅಂದ್ರೆ ಮದ್ವೆ ಆಗಿ 3 ವರ್ಷ ಆಯ್ತು. ಒಂದು ಚೂರು ಡೌಟ್ ಇಲ್ಲ ಸರ್ ನಮ್ಮ ಸಂಸಾರದಲ್ಲಿ. ಹಾ, ನಂಗೊಂದು ಡೌಟು. ಅಲ್ಲ ರೀ, ನಾನು 2 ವರ್ಷದಿಂದ ಕೇಳ್ತಿದ್ದೀನಿ, ಈ ಶರ್ಟ್ ಮೇಲೆ ಆಗಿರೋ ಕಲೆ ಯಾವ್ದು ಅಂತ ನೀವ್ ಹೇಳಲೇ ಇಲ್ವಲ್ರಿ? ಡೌಟೇ ಇಲ್ಲ ಅಂತ ಡೈಲಾಗ್ ಪಂಚ್ ಮಾಡಿದೆ. ಅದು ಪಂಚ್ ಆಗೋಕ್ಕಿಂತ ಮುಂಚೆ ಮೊದಲು ಸಾಯಿಸ್ಬಿಟ್ಟ. ಸಾರಿ. ಇರ್ಲಿ ಬಿಡು, ಮೋನಿಚಿನಿ ಮೋನಿ ಬಾ. ರೀ, ನೀವ್ ಆಫೀಸ್ಗೆ ಹೋದ್ಮೇಲೆ ನಂಗೆ ಒಬ್ಳೆ ಮನೇಲಿ ಇರೋಕ್ ಬೇಜಾರಾಗುತ್ತೆ ರೀ. ಹಂಗಂತ ನಂಗೆ ಇನ್ನೊಂದು ಮದ್ವೆ ಆಗೋಕ್ಕಾಗಲ್ಲಪ್ಪ. ಬೆಳಿಗ್ಗೆನೆ ಸುರೋಜ್ಕೊಬಿಟ್ಟವ್ರಲ್ಲಪ್ಪ. ಇದನ್ನ ನೋಡ್ತಾ ಇದ್ರೆ ಹೊಸ್ದಾಗ ಒಂದ್ ಮದ್ವೆ ಆಗಿ ಫಸ್ಟ್ ಇಂದ ಬರೆಯೋಣ ಅನ್ನಿಸ್ತಾ ಇದೆ. ಇನ್ನು ನನ್ನ ಕೈಲಿ ತಡ್ಕೊಳಕ್ ಆಗಲ್ಲ. ಶಿವ ಪೂಜೆಲ್ ಕರಡಿ ಬಿಟ್ರಿ ಅಂದ್ರೂ ಪರವಾಗಿಲ್ಲ, ಡಿಸ್ಟರ್ಬ್ ಮಾಡ್ಬಿಡ್ತೀನಿ. ಮಗ ಮಗ ಅಳಿಮಯ್ಯ ಮಾವ, ಎಷ್ಟೊತ್ತಿ ಬಂದೆ? ಆಗ್ಲೇ ಬಂದೆ, ಈಗ ಬಂದೆ ಅನ್ಕೋ. ಮುಗಿಸ್ಕೊಂಡ್ ಮಾತಾಡ್ಸಿದಿರಲ್ಲ, ಕೂರಿಸ್ರಿ. ಶಿವ ಪೂಜೆಲ್ ಕರಡಿ ಬಿಟ್ಟಂಗ್ ಒಳಗಡೆ ಬಂದಿದ್ದಾನೆ, ಕೂರ್ಸ್ಬೇಕು ಅಂತೆ. ಪಾರ್ಟಿ ಗೊತ್ತಾಯ್ತು ಅನ್ಸುತ್ತೆ, ಸುಮ್ನೆ ಹೋಗಿದೆ. ಎಕ್ಸಾಮ್ ಹಾಲಲ್ಲಿ ಸ್ಕ್ವಾಡ್ ನುಗ್ದಂಗ್ ನುಗ್ಗಿದ ನಮ್ಮ ಮಾವ. ಚಿನ್ನ ಬಂಗಾರಿ ಮುದ್ದು. ಇದೇನು ಯಾವ್ದೋ ಲೋಕಲ್ ಬಸ್ಸು ಬೇವ್ರದ ಮೇಲೆ ಬರ್ತಾ ಇದೆ. ಇರ್ಲಿ ಏನಕ್ಕೆ ಬಂದೆ? ಅಯ್ಯೋ ಅದೇನತ್ತ ಹೇಳದ ಮಗ. ಏನ್ ಹೇಳು? ಅಯ್ಯೋ ಅದೇನತ್ತ ಹೇಳಿ. ಅದೇ ಹೇಳು. ಯಾರಿಗೆ ಅಂತ ಹೇಳಿ. ತಗೊಂಡ್ ಏನಾರು ಹೊಡ್ಬಿಡ್ತೀನಿ, ಹೇಳ್ಬಿಡು. ಚಿಕ್ಕ ಮಗಳಿದ್ನಲ್ಲ, ಅವಳು ಹಿಂಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಒಂದು ಲಾರಿ ಬಂದು ಗುದ್ಬಿಟ್ಟು ತಲೆ ಎಲ್ಲ ಜಜ್ಜೋಗಿತ್ತು. ಅವಳನ್ನ ನಿಮ್ ಮನೇಲಿ ಇರಿಸ್ಬಿಟ್ಟು ಹೋಗೋಣ ಅಂತ ಬಂದೆ. ಸಾಧ್ಯ ಇಲ್ಲ ಮಾವ. ಹಾಲು ನೀರಿನಂತಿರೋ ನಮ್ ಸಂಸಾರದಲ್ಲಿ 3ನೇವ್ರು ಬಂದು ಹುಳಿ ಹಿಂಡೋದು ಇಷ್ಟ ಇಲ್ಲ ನಂಗೆ. ಇಲ್ಲ ಅಂದೆ. ಏಯ್, ಹಿಂಗ್ ನಡೀತಿದ್ದವನ್ನ ಹಿಂಗ್ ನಡಿಯಂಗ್ ಮಾಡ್ದೆ. ನನ್ನನ್ನೇ 3ನೇವನು ಅಂತ ಕರಿತೀರ? ಏಯ್, ನೀನಿಲ್ಲ ಅಂದ್ರೆ ಏನು? ನನ್ನ ತೊಡೆಲಿ ಇನ್ನೂ ಶಕ್ತಿ ಅದೇ. ಗೌರ್ಮೆಂಟ್ ಹಾಸ್ಪಿಟ್ಲ್ ಅದೇ, ಅಲ್ಲೇ ತೋರಿಸ್ಕತೀನಿ, ಹೋಗಲೇ. ಸಂಬಂಧಿಕ ಅಂತ ಬಂದಿದ್ದಕ್ಕೆ ಸರಿಯಾಗಿ ಮಾಡ್ದ. ಏನ್ರಿ ನೀವು ನೆರಳು ಕೊಟ್ಟು ಮರಕ್ಕೆ ನೀರ್ ಹಾಕಕ್ ಇಷ್ಟೊಂದು ಯೋಚನೆ ಮಾಡ್ತಿರಲ್ಲ? ಅವನು ನೀರ್ ಹಾಕ ಕೇಳ್ತಾ ಇರೋದು ನೆರಳು ಕೊಟ್ಟು ಮರಕ್ಕಲ್ಲ ಕಣೆ, ಅವನೇ ನಟ್ ಸಸಿಗೆ. ನಾ ಅದನ್ನೆಲ್ಲ ಕೇಳ್ತಿಲ್ಲ. ಕಷ್ಟದಲ್ಲಿರೋರ್ಗೆ ನಾವ್ ಹೆಲ್ಪ್ ಮಾಡ್ಬೇಕನ್ರಿ. ಕಷ್ಟ ಅನ್ನೋದು ಯಾವತ್ತಾದ್ರೂ ಡೋರ್ ನಾಕ್ ಮಾಡ್ಕೊಂಡ ಬರತ್ತೆ? ಅಪ್ಪನ್ ಗುರ್ತು ಮಾತಾಡ್ದೆ ನೀನು. ನೋಡಿ, ಇವಾಗ ನಿಮ್ ಮಾವನ್ ಮಗಳು ಈ ಮನೆಗ್ ಬರ್ತಾಳೆ ಅಷ್ಟೇ. ಏನೇ ಒಂದೇ ಒಂದು ಡೈಲಾಗಿಗೆ ಇರೋ ಬರೋ ಪತಿಯವ್ರ ಹತ್ರನೆಲ್ಲ ಡಡ್ಡ ಮಲ್ಸ್ಬಿಟ್ಟಲ್ಲ. ಏನಾರ ಮಾಡ್ಕೊ ಹೋಗು. ಮಾವ, ನೀವೇನು ಯೋಚನೆ ಮಾಡ್ಬಿಡಿ, ನಮ್ ಮನೆಗ್ ಕಳಿಸ್ಕೊಡಿ. ಸರಿ ಕಣ್ತಾಯಿ. ಮಗ ಬವ್ವ, ರಾಣಿ ಸಾಕಂಗ್ ಸಾಕಿದ್ದೆ. ಇವತ್ ನೋಡೋ ದೇವ್ರು ಯಾವ ಪರಿಸ್ಥಿತಿಗೆ ತಂದ್ಬಿಟ್ಟ. ಆಯ್ತು, ನಮ್ಮನೆಗ್ ತಂದೆ ತಾನೆ, ಹೋಗು. ನನ್ನನ್ನೇ ಎಕ್ಸಿಟ್ ಆಗುವಂತೀಯನ? ನಾನ್ ಎಕ್ಸಿಟ್ ಆದ್ರೆ ಕರ್ನಾಟಕದ ಜನತೆ ಟಿವಿನ ನೋಡಲ್ಲ, ತಿಳ್ಕೊಳ್ಳೋಣ. ಅಪ್ಪ ನೋಡ್ತಾರೆ ಇಲ್ಲ, ನಾನು ನೋಡ್ತೀನಿ. ಸುಮ್ನೆ ಎಕ್ಸಿಟ್ ಆಗ್ಬಿಡು. ಅಯ್ಯೋ ರೀ, ನಿಮ್ ಮಾವನ್ ಮಗಳು ಬಂದಿದ್ದಾಳ, ನಾನು ಹೋಗಿ ಆರ್ತಿ ತಗೊಂಡ್ ಬರ್ತೀನಿ. ಬಿಸಾಕ ಸಾಂಬಾರಿಗೆ ಒಗ್ಗರಣೆ ಆಗ್ತಾವಳಂತೆ. ಸುಮ್ನೆ ಇರಿ ನೀವು. ಬಗೆ ಬೇಡ ಬೇಡ ಅಂದೆ. ಬೇಲಿನ ದಾಡ್ಸಿ ಗೂಳಿನ ಈಚಿಗೆ ಬಿಟ್ಟಿದ್ದಾಳೆ. ಗೂಳಿ ಹೊಳ ಪೂರ್ತಿ ಮೆಂದ್ರೆ ನಾನೇನೋ ಮಾಡಕ್ಕಾಗಲ್ಲ. ಮೇಲ್ಕೊಂಡ್ಲಿ ಇಲ್ಲ ಅರ್ಕಣ್ ಹಾಳೋಗಿ ಬಾಮ್ಮ ಕೂತ್ಕೋ. ಬಾ ಮುದ್ದು. ಓನೆ ಬಂಗಾರಿ, ಓನಾಯ್ತು. ನಾನ್ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ನಾ, ಒಂದು ಲಾರಿ 100 ಕಿಲೋಮೀಟರ್ ಸ್ಪೀಡಲ್ಲಿ ಬರ್ತಾ ಇತ್ತು.
ಆ ಲಾರಿ ನೀನೇ ಓಡಿಸ್ತಿದ್ದೆ ಇಲ್ಲಪ್ಪ. ನಂಗ್ ಯಾಕ್ ಗೊತ್ತಿದೆ? ಏನ್ರಿ ನಿಮ್ಗ್ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ಲ? ನನ್ಗೆ ಲಾರಿ ಓಡ್ಸಕ್ ಬರುತ್ತಾ? ಓಡ್ಸಕ್ ಬಂದ್ರು ನೀನ್ ಬಿಟ್ಟು ಹೋಗ್ತೀನಿ. ಸೊಳ್ಳೆ ಸತ್ರ ಹೋಮದ ಹೊಗೆನೆ ಕಾರಣ ಅಂತೆ. ಸಾರಿ ಮಾ. ನಾ ಕೇಳ್ತೀನಿ ಸುಮ್ಮನಿರ್ರಿ. ಚಿನ್ನಮ್ಮ ಏನಾಯ್ತಂತ ಸರಿಯಾಗಿ ಹೇಳಪ್ಪ. ನಾನ್ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ನ, ಒಂದ್ ಲಾರಿ 100 ಕಿಲೋಮೀಟರ್ ಸ್ಪೀಡಲ್ಲಿ ಬರ್ತಾ ಇತ್ತು. ಕೇಳ್ತಾ ಇದ್ರೆ ನನ್ ತಲೆ ಕೆಟ್ಟೋಗುತ್ತೆ. ನಾನು ಆಫೀಸಿಗೆ ಹೋಗ್ಬತ್ತೀನಿ ಕಣೆ. ಆಯ್ತು ರೀ, ಬಾಯ್ 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 ಬಾಯ್. ಇವ್ರು ಯಾವಾಗ್ಲೂ ಹಿಂಗೆ ರೀ. ರಾತ್ರಿ ಬೇಗ ಬಂದ್ಬಿಡಿ, ನಿಮ್ಗೋಸ್ಕರ ಬಿಸಿ ಬಿಸಿಯಾಗಿ ರೆಡಿ ಮಾಡಿಟ್ಟಿರ್ತೀನಿ ಊಟ. ನದಿಯಲ್ಲೊಂದು ಬಕ ಮುದುರಿಕೊಂಡು ಮುಖ ಕಾಲನೆತ್ತಿ ಕುಣಿಯುತ್ತಿತ್ತು ತಕ್ಕ ತಕ್ಕ ತಕ್ಕ. ಲೇ ಇವಳೆ, ನಿನ್ನೆ ಬಾಯ್ಲಿ. ಯಾರೇ ನೀನು? ನಾನು ನಿಮ್ಮ ಅತ್ತೆ ಮಗನ ಹೆಂಡತಿ. ಮದ್ವೆಗ್ 3 ವರ್ಷ ಆಯ್ತು. 3 ವರ್ಷ? 3 ವರ್ಷಕ್ಕೂ ಮುಂಚೆ 6 ವರ್ಷ ಅವನ ಜೊತೆ ಇದ್ದಿದ್ದು ನಾನು ಕಣೆ. ಈಸ್ ವೆರಿ ನೋಟಿ ಗೊತ್ತಾ? ಅಂದ್ರೆ ನೀನು ಅಫಿಷಿಯಲ್ಲು, ನಾನು ಅನ್ಅಫಿಷಿಯಲ್ಲು. ಹೇ, ಹಾಗಾದ್ರೆ ನೀನ್ ಕರೆಕ್ಟ್ ಆಗೇ ಇದ್ಯಾ? ಚೆನ್ನಾಗಿದ್ದೀನಲ್ಲ? ನಿನ್ಗೇನು ಆಗಿಲ್ಲ? ಏನಾಗಿದೆ? ಆಕ್ಸಿಡೆಂಟು, ತಲೆಗೆ ಏಟ್ ಬಿದ್ದಿದ್ದು, ಲಾರಿ. ಅಯ್ಯೋ ಏನಾಯ್ತು? ಏನಾಯ್ತು? ಲಾರಿ ಗುದ್ಬಿಡ್ತು. ಅಯ್ಯೋ ನಮ್ದೊಂದು ಸಣ್ಣ ಹಳ್ಳಿ, ಗದ್ದೆ ಪಕ್ಕ ಮನೆ ಇರೋದು. ಅಲ್ಲಿ ಯಾವ ಲಾರಿನೇ ಬಂದು ಗುದ್ದುತ್ತೆ. ದಡ್ಡಿ ದಡ್ಡಿ. ನನ್ ಲೈಫಲ್ಲಿ ಬಂದು ಗುದ್ದಿರೋ ದೊಡ್ಡ ಲಾರಿ ಅಂದ್ರೆ ಅದು ನೀನೆ. ನಿನ್ ಗಂಡಗೆ ಯಾವ ಸ್ವೀಟ್ ಇಷ್ಟ ಅಂತ ಗೊತ್ತಾ? ಗೊತ್ತು, ಗುಲಾಬ್ ಜಾಮೂನ್. ಅದೇ ಸ್ವೀಟ್ ಯಾಕೆ ಇಷ್ಟ ಅಂತ ಗೊತ್ತಾ? ಅದು ನಂತರನೇ ಗುಂಡ್ ಗುಂಡಗ್ ಮುದ್ ಮುದ್ದಾಗಿರುತ್ತೆ, ಅದಕ್ಕೆ. ಅದನ್ನ ಫಸ್ಟ್ ಟೈಮ್ ತಿನ್ಸಿದ್ದೆ ನಾನು, ಅದು ನನ್ನ ಕೈಯಾರೆ. ನೋಡು, ನಾನು ಆಲ್ರೆಡಿ ಫೀಲ್ಡ್ ಗೆಲ್ದು ಪವರ್ ಪ್ಲೇ ಆಡಿ ಸ್ಕೋರ್ ನ ಬಾಲ್ ಟು ಬಾಲ್ ತಂದ ಮೇಲೆ ನೀನು ಗ್ಲೌಸ್ ಹಾಕೊಂಡು ಫೀಲ್ಡ್ಗೆ ಇಳಿತಾ ಇದ್ದೀಯಾ? ಗೆಲ್ತಲ್ಲ ಅನ್ನೋ ಸಮಾಧಾನ ಇರ್ಲಿ. ಅಯ್ಯಯ್ಯೋ ನನ್ನಿಂದಾನೆ ಗೆದ್ದಿದ್ದು, ಅಯ್ಯಯ್ಯೋ ನಂದಿನ ಗೆದ್ದಿದ್ದು ಅನ್ನೋ ಖುಷಿ ಬೇಡ. ಅರ್ಥ ಆಯ್ತಾ? ಅಂದ್ರೆ ನಾನು ಎಕ್ಸ್ಟ್ರಾ ಪ್ಲೇಯರ್. ಬೈ ದ ವೇ, ನಾನು ಮತ್ತೆ ದಿವು ಅದೇ ನಿನ್ ಗಂಡ ದಿವಾಕರ, ಮೈ ಹಬ್ಬಿ, ನನ್ನ ಡಾರ್ಲಿಂಗು. ಅವನು ಮತ್ತೆ ನಾನು ಮುಂಗಾರು ಮಳೆ ಸಿನಿಮಾಗ್ ಹೋಗಿದ್ವಿ. ಮುಂಗಾರು ಮಳೆನಾ? ಅಲ್ಲಿ ಕಾರ್ನರ್ ಸೀಟ್ ಅಲ್ಲಿ ಕೂತ್ಕೊಂಡು ಹ್ಯಾಂಡ್ ಟು ಹ್ಯಾಂಡ್ ಹಿಡ್ಕೊಂಡು ಆಮೇಲೆ ಏನಾಯ್ತು ಹೇಳೆ? ಏನಾಯ್ತು ಹೇಳೆ? ಏನು ಅಂದ್ರೆ ಎಂತ ಸೌಂದರ್ಯ ಕಂಡೆ, ಇದು ನಮನೆ ಹಂಡೆ. ಪಾಪ ಬೆಳಿಗ್ಗೆಯಿಂದನು ಹಂಗೆ ಕೂತ್ಕೊಂಡವಳೆ. ಚಿನ್ನ ಊಟ ಗೀಟ ಮಾಡ್ದ ಹೆಂಗೆ? ನಾನ್ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ನ, ಒಂದು ಲಾರಿ 100 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಬರ್ತಾ ಇತ್ತು. ಆ ಲಾರಿ ನೀನೇ ಓಡಿಸ್ತೀನಿ. ಮೆಚ್ಚಿದೆ ಕಣೆ ನಿನ್ನ. ಬೆಳಿಗ್ಗೆಯಿಂದ ಒಂದೇ ಕ್ಯಾಸೆಟ್ ಹಾಕೊಂಡ್ ಕೇಳ್ತಾ ಇದೆಯಲ್ಲ. ಅಯ್ಯೋ ರೀ, ಬನ್ರಿ ಇಲ್ಲಿ. ನೀವು ಮುಂಗಾರು ಮಳೆಯೇ ಫಿಲ್ಮ್ ನೋಡಿದಿರಾ? ಹುಟ್ಟಿದ ಮಗು ಒಳ್ಳೊತ್ತ ಕೇಳ್ದಂಗಾಯ್ತು. ಮುಂಗಾರು ಮಳೆ ಪಿಕ್ಚರ್ ಯಾರು ನೋಡ್ದೆ ಇರ್ತಾರ? ಸರಿ, ಎಲ್ಲಿ ಕುತ್ಕೊಂಡು ನೋಡಿದ್ರಿ? ಕಾರ್ನರ್ ಸೀಟ್ ಅಲ್ಲಿ. ಯಾರ ಜೊತೆ? ಇವಳ ಜೊತೆನೆ ಕಣೆ. ಪಿಕ್ಚರ್ ತೋರ್ಸು ಅನ್ನೋಳು. ಒಂದ್ಸತಿ ಕರ್ಕೊಂಡೋಗಿದ್ದೆ, ಇನ್ನೊಂದ್ಸತಿ ಕರ್ಕೊಂಡ್ ಹೋಗ್ಬೇಕು ಅನ್ನೋಸತಿ ನಿನ್ ಜೊತೆ ಮದುವೆ ಮಾಡ್ಬಿಟ್ರು ಕಣೆ. ಬಿಡಿ, ನೀವು ನಿಮ್ ಫೇವ್ರೆಟ್ ಫುಡ್ ಗುಲಾಬ್ ಜಾಮೂನ್ ಫಸ್ಟ್ ಎಲ್ಲಿ ತಿಂದ್ರಿ? ಇವಳ ಕಣೆ ಇಷ್ಟು ಗುಲಾಬ್ ಜಾಮೂನ್ ತಂದ್ಬಿಟ್ಟು ಮಾಮ ಜಾಮೂನು ಅಂತ ತಿನ್ಸೋಳು. ಪಾಪ ಇವಾಗ ಸರಿ ಇದ್ದಿದ್ರೆ ಮನೆಗ್ ಬಂದಿದ ತಕ್ಷಣ ಹಿಟ್ಟನ್ನ ಕಲ್ಸ್ಬಿಟ್ಟು ಮಾಮ ಜಾಮೂನು ಅಂತ ತಿನ್ಸೋಳು. ನೋಡಿ ಹೆಂಗ್ ಕೂತವಳೆ ಅಲ್ವಾ? ನಡ್ಕೊಂಡು ಹೋಗ್ತಾ ಇದ್ನ, ಒಂದು ಲಾರಿ 100 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಬರ್ತಾ ಅದು ನಾನೇ ಓಡಿಸ್ತಾ ಇದ್ದೆ, ನಾನೇ ಬಂದ್ ಗುದ್ದೆ ಅಲ್ವಾ? ಗುದ್ದಿ ತಪ್ಪಿಗೆ ಒಂದ್ ಸ್ನಾನ ಮಾಡ್ಕೊ ಬರ್ತೀನಿ. ಮನೇಲಿ ನೆಮ್ಮದಿನೇ ಇಲ್ಲ. ನಾನು ಹೋಗ್ಬರ್ಬೇಕಾದ್ರೆ ಬಟ್ಟೆ ಕಾಫಿ 2 ರೆಡಿ ಇರ್ಬೇಕು. ಏನಲ್ಲ ನನ್ ಮಾತು ಯಾಕೆ ಕೇಳ್ತಾ ಇಲ್ಲ? ಅಯ್ಯೋ ಏನ್ ಹೆಂಗ್ ಗುರಾಯಿಸ್ತಾ ಇದ್ಯಾ? ನಂಗ್ ನನ್ನ ಹತ್ರ ಮಾತಾಡ್ತಿದ್ಯಾ? ಗೊತ್ತು ತಾನೇ ನಾನು ಯಾರಂತ. ಹೋಗ್ಲಿ ಬಿಡು, ನಿನ್ಗಿನ್ನೂ ಡೌಟ್ ಕ್ಲಿಯರ್ ಆಗಿಲ್ಲ ಅನ್ಸುತ್ತೆ.
ನನ್ಗೆ ಡೌಟೇ ಇಲ್ಲಪ್ಪ. ಅವರು ಶ್ರೀರಾಮಚಂದ್ರ ಮೂರ್ತಿ. ಅಯ್ಯಯ್ಯೋ ಈಗ ಗೊತ್ತಾಗತ್ತೆ ಯಾರ್ ಶ್ರೀರಾಮಚಂದ್ರ ಅಂತ. ನಿನ್ ಗಂಟ ಬಟ್ಟೆ ರೆಡಿ ಮಾಡಕ್ ಹೇಳಲ್ಲ? ಹೌದು. ನೀನೊಂದ್ ಶರ್ಟ್ ಒಂದ್ ಕಪ್ ಟೀ ರೆಡಿ ಮಾಡು, ನಾನು ಒಂದ್ ಶರ್ಟ್ ಟೀ ಕಪ್ ರೆಡಿ ಮಾಡ್ತೀನಿ. ಇಬ್ರಲ್ಲಿ ಯಾರ್ ಸೆಲೆಕ್ಟ್ ಮಾಡ್ತಾನೆ ಅಂತ ನೋಡೋಣ. ಸರಿ ನೋಡೋಣ ಕಣೆ. ಈ ತಾಳಿ ಗೆಲ್ಲುತ್ತಾ ಇಲ್ಲ ಈ ಕೋಳಿ ಗೆಲ್ಲುತ್ತಾ ಅಂತ. ಏನು ಅಂದ್ರೆ ನಿಮ್ದು ಬಟ್ಟೆ ಕಾಫಿ ರೆಡಿ ಇದೆ, ಬರೀ ರೆಡಿ ಇದೆಯಾ? ಮದ್ವೆಲ್ ತಗೊಂಡಿತ್ತು, ಭಾರಿ ಚೆನ್ನಾಗಿತ್ತು. ತೆಗೆದು ಎಸಿದು ಏನೇ ಮುತ್ತುನೆ ಸುರ್ದಂಗಿದೆಯಲ್ಲೇ ಕಾಫಿ. ನಿನ್ ಜೂಮಾನ್ದಲ್ಲಿ ಈ ತರ ಮಾಡಿರ್ಲಲ್ಲೇ. ಏನ್ ಮುತ್ಗಿತ್ತು ಎಕ್ಸ್ಟ್ರಾ ಹಾಕಿದೆ ಹಂಗೆ? ಹಲೋ, ಇಲ್ಲ ನನ್ ಹೆಂಡತಿ ಯಾಕೋ ವಿಚಿತ್ರವಾಗಿ ಆಡ್ತಾಳೆ ನೋಡ್ರಿ. ಬೇಡ ಅಂತದೆ ಊಟ ಊಟ. ನೀನ್ ಹಿಂಗೆ ಮೆರೆದ್ರೆ ನಿನ್ನೂ ಬೇಡ ಅಂತೀನಿ ನೋಡು. ಅಯ್ಯೋ ನೀನ್. ಹಲೋ, ಹಾ 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 ರೆಡಿ ರೆಡಿ. ಅಲ್ಲ ಅವ್ನು ನಿನ್ ಬೇಡ ಅನ್ನ, ನಾನಿದ್ದೀನಿ ಬಿಡು. ಮುಂಡದೆ ಎದಳು ಮೇಲೆ ಹೇಳು. ನಿನಗೆ ಇನ್ನೊಂದ್ ಸ್ಟೋರಿ ಹೇಳ್ತೀನಿ. ಆಕ್ಚುಲಿ ಏನದ್ ಗೊತ್ತಾ? ಸಾಕು ಸಾಕು, ಇನ್ನೇನು ಹೇಳ್ಬೇಡ. ನನ್ ಗಂಡನ್ ಬಗ್ಗೆ ಹೇಳಿ ಹೇಳಿ ತಲೆ ತಿನ್ಬಿಟ್ಟಿದ್ಯಾ. ಇನ್ನೇನಾದ್ರು ಹೇಳಿದ್ರೆ ಅಷ್ಟೇ. ನೀನ್ ಇಷ್ಟೊತ್ತು ನಾನು ಹೇಳಿದ ಸ್ಟೋರಿನ ಕೇಳದೆ ಇದ್ರು ಪರವಾಗಿಲ್ಲ ಕಣೆ. ದಿಸ್ ಇಸ್ ಇಂಪಾರ್ಟೆಂಟ್ ಮ್ಯಾಟರ್. ನೀ ಕೇಳಲೇಬೇಕು. ಬಾಯ್ಲಿ ಕೂತ್ಕೋ. ನಾನು ಮತ್ತವನು ಮೆಜೆಸ್ಟಿಕ್ ಅಲ್ಲಿ ಹೀಗೆ ಗ್ಯಾಪ್ ಬಿಡ್ದಂಗೆ ಹೀಗೆ ಅಂಟ್ಕೊಂಡು ಊರೆಲ್ಲ ಸುತ್ತಾಡ್ತಾ ಇದ್ವಿ. ಯಾ ಅಲ್ಲಿ ಒಂದ್ಸಲ ಲವ್ವು, ಪ್ರಪೋಸು, ಬ್ರೇಕಪ್ಪು, ಕಿಸ್ಸು, ರೊಮ್ಯಾನ್ಸು, ಅಯ್ಯೋ ಇದೆಲ್ಲ ಇತ್ತಿದ್ದ ಬಿಡು. ಆಗ ನಿನ್ ಗಂಡ ಒಂದ್ಸಲ ತಲೆ ಮೇಲೆ ಪ್ರಮಾಣ ಮಾಡಿ ಹೇಳ್ದ. ಏನಂತ? ನಾನ್ ನಿನ್ನನ್ ಬಿಟ್ಟು ಬೇರೆ ಯಾರನ್ನೇ ಮದ್ವೆ ಆದ್ರು ಅದು ನನ್ನ ಸಾವು ಅಂತ. ಹಾಗಾದ್ರೆ ನನ್ ಜೊತೆ ಮದ್ವೆ ಆಗಿತ್ತು ಸಾವು ಸಾವು ಸಾವು. ಮೈ ಗಾಡ್, ಏನಂದ್ರೆ ಬನ್ರಿ ಬನ್ರಿ ಇಲ್ಲಿ. ಇವತ್ತು ಕೊಟ್ಟೆ ಅಂದ್ರೆ ತೆಗೆದು ಹೋಗ್ಬಾರ್ಬೇಕು. ಅವಾಗ್ಲಿಂದ ಏನು ಅಂದ್ರೆ ಅಂತ ಏನ್ ಹೇಳು ರೇ. ಏನು? ನೀವ್ ಯಾರಿಗಾದ್ರೂ ಏನಾದ್ರೂ ಪ್ರಾಮಿಸ್ ಮಾಡಿದ್ರ? ಏನ್ ಮಾಡಿದೀನಪ್ಪ ಇವಾಗ ಕೇಳ್ತಾಳ? ಮಾಡಿಲ್ಲ ಮಾಡಿಲ್ಲ. ಅವಳಿಗೆ ಮಾಡಿದ್ದೆ ಕಣೆ. ಓ ಏನಂತ? ನಾನು ನಿನ್ನನ್ ಬಿಟ್ಟು ಬೇರೆ ಯಾರನ್ನ ಮದ್ವೆ ಆದ್ರೂ ಅದು ನನ್ ಮದ್ವೆ ಅಲ್ಲ, ಸಾವು ಅಂತ. ಮಾಡ್ಬಿಟ್ರೇನ್ರಿ? ಓ ಕಣೆ, ಅದು ಮಾಡ್ಬಿಟ್ರೇನ್ರಿ? ಅವಾಗ ಏನ್ ಗೊತ್ತಿತ್ತು, ಇಬ್ರು ಗದ್ದೆ ಬೈಲಲ್ಲಿ ತಿರ್ಗಾಡ್ತಿದ್ವಲ್ಲ ಅಲ್ವೇನೆ. ನಾನ್ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ನ, ಒಂದು ಲಾರಿ 100 ಕಿಲೋಮೀಟರ್ ಸ್ಪೀಡಲ್ಲಿ ಬರ್ತಾ ಇತ್ತು. ಆ ಲಾರಿ ನೀನೇ ಓಡಿಸ್ತಿದ್ದೆ. ನಂಗೆ ಯಾಕೆ ಗೊತ್ತಿದೆ? ಯಾಕಳಿ ಅಂದ್ರೆ ನನ್ ಮಗಳ್ ತಂದು ಬಿಡ್ಬೇಕಾದ್ರೆ ಒಳ್ಳೆ ಗರ್ಡ್ ನಂಗಿದ್ರಿ. ಇವಾಗ ನೋಡಿದ್ರೆ ಬತ್ತ ತೌಡ್ ನಂಗ ಆಗ್ಬಿಟ್ಟಿದ್ದಾರೆ. ಯಾಕೋ ಈ ಸಿಚುವೇಶನ್ ನೋಡ್ತಾ ಇದ್ರೆ ನನ್ ಮಗಳಿಲ್ಲಿ ಇರೋದ್ ಬೇಡ ಅನಿಸ್ತೈತೆ. ಏನ್ ಪರವಾಗಿಲ್ಲ ಬಿಡಿ, ನಾನ್ ಕರ್ಕ ಹೋಯ್ತೀನಿ ಬಿಡಿ. ಕರ್ಕೊಂಡೋಗಿ. ಬಸ್ರಿಗೆ ಹೊಟ್ಟೆ ಬರೋಣ, ಅವಳು ಇಲ್ಲೇ ಇರ್ಲಿ. ಅಲ್ಲ ಹೇಳಿ ಅಂದ್ರೆ ಬಾರಲ್ಲಿ ಹೋಗ್ಬಿಟ್ಟು ಕುಂಕುಮ ಕೇಳ್ಬಾರ್ದು. ನಿಮ್ಮದೇ ಒಂದ್ ಸಂಸಾರ, ನಂದೆಲ್ಲಿಡ್ಲಿ, ನಂದ್ ಗೋಪಾಲ ಅಂತ ನಾನ್ ಯಾಕಿಲ್ಲಿರ್ಲಿ? ನಿನ್ನ ಹೆಂಡತಿ ನೋಡಿದ್ರೆ ಕರ್ಕೊಂಡೋಗು ಅಂತ ಹೇಳ್ತಾವಳೆ. ಬೇಡ ಕಣಪ್ಪ, ದೂರದ ಬೆಟ್ಟ ನುಣ್ಗೆ ನಮ್ಗೆ ಅಂತ ಸ್ಮಶಾನ ಗಿಸಡ ಇರ್ತದೆ, ನಾವಲ್ಲೋ ಸೇರ್ಕೊಂಡು ಓಪನಿಂಗ್ ಅಲ್ಲಿ ಏನ್ ಹೇಳಿದೆ? ನಮ್ಮಿಬ್ರು ಲೈಫಲ್ಲಿ ಡೌಟೇ ಬರಲ್ಲ, ಪರೀಕ್ಷೆ ಮಾಡ್ಕೊಳ್ಳಿ, ಡೌಟ್ ಅಂದ್ರೇನೆ ಗೊತ್ತಿಲ್ಲ ಅಂದೆ. ಎಂಡಿಂಗ್ ಅಲ್ಲಿ ಈ ತರ ಮಾಡ್ಬಿಟ್ಟಿಯಲೆ. ಲೇ, ಇಷ್ಟೊತ್ತಂಗ ಆಡಿರೋದು ನಾಟಕ. ಅವ್ನು ನಮ್ಮ ಮಾವನು ಅಲ್ಲ, ಇವಳು ನನ್ ಇವಳು ಅಲ್ಲ. ಅದಕ್ಕೆ ಎಲ್ರು ಒಂದ್ ಮಾತು ಹೇಳ್ತಾರೆ, ಲೈಫಲ್ಲಿ ಯಾವತ್ತು ಕೆಟ್ಟದ್ನ ರಿವೈಂಡ್ ಮಾಡಿ ನೋಡ್ಬೋದು,
ಒಳ್ಳೇದ್ನ ಡಿಲೀಟ್ ಮಾಡ್ಬಾರ್ದು ಅಂತ. ಆದ್ರೆ ನಾವೆಲ್ಲ ಏನ್ ಮಾಡ್ತೀವಿ, ಒಳ್ಳೇದ್ನ ಡಿಲೀಟ್ ಮಾಡ್ತೀವಿ, ಕೆಟ್ಟದ್ನ ರಿವೈಂಡ್ ಮಾಡಿ ಮಾಡಿ ನೋಡ್ತೀವಿ. ಅವಾಗ್ಲೇ ಸಂಸಾರ ಹಿಂಗಾಗೋದು. ಅದಕ್ಕೆ ಅನುಮಾನಂ ಪೆದ್ದ ರೋಗಂ ಅಂತ ಹೇಳೋದು. ರೀ ಐ ಆಮ್ ಸಾರಿ ರೀ. ಇರ್ಲಿ ಬಂಗಾರಿ ರೀ ಹಾ. ಆದ್ರೂ ಆ ನಿಮ್ ಶರ್ಟ್ ಮೇಲೆ ಆಗಿರೋ ಕಲೆ ಯಾವ್ದು ಅಂತ ಹೇಳಲೇ ಇಲ್ವಲ್ರಿ? ಓ ಅದಾ 3 ವರ್ಷದ ಹಿಂದೆ. ಅಲ್ಲ ಕಣ ಕಾರ್ತಿಕ, ಹೆಂಡತಿಗೆ ಡೌಟ್ ಇದೆಯಾ ಇಲ್ವಾ ಅಂತ ತಿಳ್ಕೊಳಕ್ಕೆ ಇಷ್ಟೆಲ್ಲಾ ಡ್ರಾಮಾ ಬೇಕಾಗಿತ್ತೇನೋ? ಏನು ನೀವು ಯೋಚನೆ ಮಾಡ್ತಾ ಇರೋ ಅಷ್ಟರಲ್ಲಿ ಜೀವನದಲ್ಲಿ ಸಿಕ್ಕಾಪಟ್ಟೆ ಅನುಭವ ಹೊಂದಿರತಕ್ಕಂತಹ ಅನುಭವಿಗಳಿದ್ದಾರೆ. ಅನುಭವ ತಡುಗೆಯ ಮಾಟಿ ಹೇಳಿ ಸರ್. ಈ ಸ್ಕಿಟ್ ಅಲ್ಲಿ ಐ ಥಿಂಕ್ ಕಾಮಿಡಿಗಿಂತ ಮೆಸೇಜ್ ತುಂಬಾ ಕ್ಲಿಯರ್ ಕಟ್ ಆಗಿತ್ತು. ಪ್ರೀತಿ, ಲವ್ ಎಲ್ಲಿದೆಯೋ ಅಲ್ಲಿ ಡೆಫಿನೆಟ್ ಆಗಿ ಡೌಟ್ ಇದ್ದೇ ಇರುತ್ತೆ. ಕಾಮಿಡಿ ಐ ಥಿಂಕ್ ಸ್ವಲ್ಪ ಕಂಪ್ಯಾರಿಟಿವ್ಲಿ ಕಾಮಿಡಿ ಪಂಚಸ್ ತುಂಬಾ ಕಮ್ಮಿ ಇತ್ತು ಸ್ಕಿಟ್ ಅಲ್ಲಿ. ಆಮೇಲೆ ನಮ್ಮ ಜಗ್ಗ ಮುದುಕ ಮತ್ತೆ ಯುವಕ ಎರಡರಲ್ಲಿ ವಾಯ್ಸ್ ಮಾಡ್ಯುಲೇಷನ್ ಚೇಂಜ್ ಇಲ್ಲ. ಐ ಥಿಂಕ್ ಯು ಹ್ಯಾವ್ ಟು ಇಂಪ್ರೂವ್ ಆನ್ ದಟ್. ಅದನ್ನ ಚೇಂಜ್ ಮಾಡಿದ್ರೆ ಬೆಟರ್ ಇತ್ತು. ಡು ವೆಲ್. ಥ್ಯಾಂಕ್ ಯು ಸೋ ಮಚ್. ರಚಿತಾ, ಹೇಗೆ ಅನಿಸ್ತು ಸ್ಕಿಟ್ಟು? ಡೆಫಿನೆಟ್ಲಿ ಡೌಟೇ ಇಲ್ಲ, ಅಷ್ಟು ಚೆನ್ನಾಗಿತ್ತು ನಿಮ್ ಸ್ಕಿಟ್ಟು. ಅಂಡ್ ಎಂಡ್ ಆಫ್ ದ ಡೇ ನನಗೆ ಯಾವಾಗಲೂ ಹೇಳ್ದಂಗೆ ಹ್ಯಾಪಿ ಎಂಡಿಂಗ್ ನಂಗೆ ತುಂಬಾನೇ ಇಷ್ಟ ಆಗುತ್ತೆ. ಇದು ಹ್ಯಾಪಿ ಎಂಡಿಂಗ್ ಅಂಡ್ ಒಳ್ಳೆ ಮೆಸೇಜ್ ಕೂಡ ಕೊಟ್ಟಿದ್ದೀರಾ. ಸ್ಕಿಟ್ಟಲ್ಲಿ ನನಗೆ ಯೂಶ್ವಲಿ ಜನರಲ್ ಆಗಿ ನಾವು ಸ್ಕ್ರೀನ್ ಮೇಲೆ ನೋಡಿದಾಗ ಒಂದು ಹೀರೋ ಚೆನ್ನಾಗಿ ಕಾಣಿದ್ರೆ ನಮಗೆ ತುಂಬಾ ನೋಡ್ಬೇಕು ಅಂತ ಇಷ್ಟ ಆಗುತ್ತೆ. ಆ ರೀತಿ ಬಂದಾಗ ಐ ಥಿಂಕ್ ಸ್ಕಿಟ್ಟಲ್ಲಿ ನಿಮ್ಮಿಬ್ರು ಪೇರ್ ತುಂಬಾನೇ ನಂಗೆ ಇಷ್ಟ. ತುಂಬಾ ಚೆನ್ನಾಗಿ ಮಾಡಿದ್ರಿ. ಎಸ್, ಚೆನ್ನಾಗಿ ಮಾಡಿದೆ ಕಣ್. ಥ್ಯಾಂಕ್ ಯು ಸೋ ಮಚ್. ಇದಕ್ಕಿಂತ ಒಳ್ಳೆ ಸ್ಕಿಟ್ಗಳು ನಿಮ್ಗೋಸ್ಕರ ಕಾಯ್ತಾ ಇದೆ. ಅದಕ್ಕೆ ಥ್ಯಾಂಕ್ ಯು ಬಾಯ್ಸ್ ಅಂಡ್ ಗರ್ಲ್ಸ್. ಥ್ಯಾಂಕ್ ಯು. ಇದರೊಂದಿಗೆ ಈ ವಾರದ ಎಪಿಸೋಡ್ಗಳನ್ನ ಮುಕ್ತಾಯ ಮಾಡ್ತಾ ಇದೀವಿ. ಈ ಎಪಿಸೋಡ್ಗಳನ್ನ ಮತ್ತೆ ನೋಡ್ಬೇಕು ಅಂದ್ರೆ ಮಿಸ್ ಮಾಡದೆ ಊಟಲ್ ನೋಡಿ. ಮುಂದಿನ ವಾರ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್, ಗುಡ್ ನೈಟ್. ದಿಸ್ ಇಸ್ ನಿರಂಜನ್ signing off. Love you all.